ರಾಯಸಮೆನಗನು ಐದಿ ಯಂತ್ರದ ದಾಯವನು ನೆರೆಗಲಿದು ನಿರ್ಜರರಾಯನಂದನ ಕಾದಿಗೆಳಿದನು ಸಕಲರಿ ಪುನೃಬರ ನಿರ್ಜರರಾಯನಂದನ ಕಾದಿ ಗೆಲಿದನು. ಸಭಿಕರಿಗೆ ಸ್ವಾಗತ ಸುಸ್ವಾಗತ. ಆದಿಪರ್ವದ 15ನೆಯ ಸಂಧಿಯಲ್ಲಿ ಬರುವಂತಹ ಭಾಮಿನಿ ಷಟ್ಪದಿಯ ವಾಚನ ವ್ಯಾಖ್ಯಾನ ಇವಾಗ ಮುಂದುವರಿಸ್ತಾ ಇದೆ. ದ್ರೌಪದಿಯ ಒಂದು ವರ್ಣನೆಯನ್ನು ಕವಿ 3 ಸಂಧಿಯಲ್ಲಿ ವರ್ಣನೆ ಮಾಡ್ತಾನೆ. 11, 12, 13, 14 ಎಲ್ಲದರಲ್ಲೂ ಅವ್ರ ವರ್ಣನೆ ತುಂಬ ಬರುತ್ತೆ. ನಾನು ಕೆಲವು ಪದ್ಯ ಮಾತ್ರ ಆರಿಸ್ಕೊಂಡಿದ್ದೆ. ದ್ರೌಪದಿ ಯಾರು? ಈಗ ಅದನ್ನು ಪಂಜಾಬ್ ಅಂತ ಹೇಳ್ತೀವಿ, ಆಗ ಅದು ಪಾಂಚಾಲ ದೇಶ ಅಂತ ಅನ್ನಿಸ್ಕೊತಾ ಇತ್ತು. ಅದಕ್ಕೆ ರಾಜಧಾನಿ ಕಾಂಪಿಲ್ಯ ಅಂತ. ಅಲ್ಲಿ ಅಧಿಪತಿಯ ಹೆಸರು ಯಜ್ಞಸೇನ ಅಂತ, ಅವರ ಅಪ್ಪನ ಹೆಸರು. ಅದನ್ನೇ ದ್ರುಪದ ಮಹಾರಾಜ ಅಂತ ಕವಿ ತುಂಬ ಕಡೆ ತೊಗೊಂಬರ್ತಾನೆ. ಅಗ್ನಿಯಿಂದ ಹುಟ್ಟಿದಂತಹ ಅವಳಿಗೆ ಕೃಷ್ಣಾದೇವಿ ಅಂತ ಹೆಸರಿಡ್ತಾನೆ ಅವನು. ತಂದೆ ಹೆಸರು ಜೊತೆ ಸೇರಿಸಿ ಯಾಜ್ಞಸೇನಿ ಅಂತ ಕೂಡ ಕರೀತಾರೆ. ದ್ರುಪದ ಮಹಾರಾಜನ ಮಗಳಾದ್ರಿಂದ ದ್ರೌಪದಿ, ಪಂಜಾಬ್ ದೇಶದ ಹುಡುಗಿ ಆದ್ದರಿಂದ ಪಾಂಚಾಲಿ, ಅಗ್ನಿಯಿಂದ ಬಂದಿದ್ದರಿಂದ ಅಗ್ನಿಕನ್ಯೆ. ಇಷ್ಟು ಹೆಸರು ಆಕೆಗೆ ಇದೆ. ಕವಿ ಕುಮಾರವ್ಯಾಸ ಎಲ್ಲವನ್ನು ಬಳಸ್ತಾ ಹೋಗ್ತಾನೆ ಅಲ್ಲಲ್ಲೇ. ಕೊಂಚ ಕಪ್ಪು ಬಣ್ಣನಂತೆ ಆಕೆ ಇದ್ದಿದ್ದು, ಹಾಗಾಗಿ ಅವಳನ್ನು ಶ್ಯಾಮ ಸುಂದರಿ ಅಂತಲೂ ಹೊಗಳ್ತಾನೆ. ಪದ್ಮಪುಷ್ಪದ ಸುವಾಸನೆ ಇತ್ತಂತೆ, ಅದನ್ನು ಪದ್ಮಿನಿ ಜಾತಿಯ ಹೆಣ್ಣು ಅಂತ ಹೇಳ್ತಾನೆ. ಹೇಗೆ ಅವಳು ಇದ್ಲು ಅಂದರೆ ಕಾಶ್ಮೀರದ ಕುದುರೆಯಂತೆ ಮೋಹಕ ನಡಿಗೆ ಇತ್ತು, ನೀಳವಾದ ಕಪ್ಪಾದ ಕೇಶರಾಶಿ ಇತ್ತು, ಹಿಮ್ಮಡಿಗೊಗುವ ಕುಂತಳದ ಅಬಲೆ ಅಂತ ಹೇಳಿ ಉತ್ತಮ ಸ್ತ್ರೀಯ ಲಕ್ಷಣವನ್ನು ಕುಮಾರವ್ಯಾಸ ಹೇಳ್ತಾ ಹೋಗ್ತಾನೆ. ಈ ರೂಪಸಿಯ ರೂಪಕ್ಕೆ ಮರುಳಾಗಿ ಆ ಊರಿನ ಗಿಡ ಮರಗಳ ಟೊಂಗೆಗಳು ಇವಳತ್ತ ಕುಡಿಯನ್ನು ಹರಿಯಬಿಟ್ಟಿದ್ದವು ಅಂತ ವಿಮರ್ಶಕರು ಹೇಳ್ತಾರೆ. ಮತ್ತೊಬ್ಬ ಹೇಳ್ತಾನೆ ಕವಿ, ಸತ್ತವನೊಬ್ಬನನ್ನು ಈಕೆ ತಬ್ಬಿಕೊಂಡಿದ್ದೇ ಆದರೆ ಹೆಣ ಎದ್ದು ಜೀವಂತವಾಗಿ ಬರುವಂತಹ ಸಂಭವವಿರುತ್ತಿತ್ತು ಅಂತ ಹೇಳ್ತಾನೆ. ಈಕೆ ಸ್ನಾನ ಮಾಡಿದರೆ ಉಳಿದ ಹೆಂಗಸರು ಅಯ್ಯಯ್ಯೋ ನಾವು ಗಂಡಸಾಗಿದ್ದರೆ ಅಂತ ನಿಟ್ಟುಸಿರು ಬಿಡ್ತಾ ಇದ್ರಂತೆ. ಅಂತಹ ದೇಹ ಸೌಂದರ್ಯ ದ್ರೌಪದಿಯದು. ಇಂತಹ ಸುರಸುಂದರಿಯ ತಂದೆಯ ಅಪಮಾನದ ಸೇಡಿನ ಹಿನ್ನೆಲೆಯಲ್ಲಿ ಹುಟ್ಟುತ್ತಾಳೆ. ಏಕೆ? ದ್ರೋಣಾಚಾರ್ಯರು ದ್ರುಪದರ ವೈಮನಸ್ಸ ನೀವೆಲ್ಲ ಕೇಳಿದ್ರಿ. ಅವಾಗ ಇವಳು ಹುಟ್ಟಿದೊಡನೆ ಅಗ್ನಿಯಿಂದ ಹುಟ್ಟಿ ಬರ್ತಾಳೆ. ದುಷ್ಟದ್ಯುಮ್ನ ಮೊದಲು, ಆಮೇಲೆ ದ್ರೌಪದಿ ಹುಟ್ಟಿ ಬರ್ತಾಳೆ. ಆವಾಗ ಅಶರೀರವಾಣಿ ಆಗುತ್ತೆ. ಇವಳ ದೆಸೆಯಿಂದ ಭೂಮಿಯ ಕ್ಷತ್ರಿಯರೆಲ್ಲ ಸಾಯುತ್ತಾರೆ. ಪ್ರಧಾನವಾಗಿ ಕುರುವಂಶಕ್ಕೆ ಇವಳಿಂದಲೇ ಮೃತ್ಯು. ಇದು ದೇವತಾ ಕಾರ್ಯ ಅಂತ ಅಶರೀರವಾಣಿಯಾಗಿತ್ತು ಅಂತ ಹೇಳ್ತಾರೆ. ಇದನ್ನು ಕುಮಾರವ್ಯಾಸ ಇಲ್ಲಿ ಹೇಳೋದಿಲ್ಲ. ಅಂತಹ ತ್ರಿಹಾಯಿಣಿಯ ವಿಚಾರ ತುಂಬ ಚೆನ್ನಾಗಿದೆ. ಮುಂದಿನ ಕಥಾಭಾಗಗಳೆಲ್ಲ ಕುತೂಹಲವಾಗಿದೆ. ಅಲ್ಲಿ ಅಂಶಾವತರಣ ಇದೆ. ಯಾವ ಅಂಶದಿಂದ ಅವಳು ಹುಟ್ಟಿದ್ಲು, ಯಾತಕ್ಕೆ 5 ಜನ ಗಂಡಂದರಾದರು, ಎಲ್ಲ ಮುಂದಿನ 1-2 ಎಪಿಸೋಡಲ್ಲಿ ಬರ್ತಾ ಹೋಗುತ್ತೆ. ಅವಳೇ ಕೃತಯುಗದಲ್ಲಿ ವೇದವತಿಯಾಗಿದ್ಲು, ತ್ರೇತೆಯಲ್ಲಿ ಸೀತೆ ಆಗಿದ್ಲು, ದ್ವಾಪರದಲ್ಲಿ ದ್ರೌಪದಿ ಆಗಿದ್ದಳು. ಲಕ್ಷ್ಮಿಯ ಕಲೆಯ ಅಂಶ ಅವಳು. ಹಾಗಾಗಿ ದೇವಲೋಕದ ಶ್ರೀ ಎನ್ನುವಂತಹ ಅಂಶದಲ್ಲಿ ಈಕೆ ಹುಟ್ಟುತ್ತಾಳೆ. ಹಾಗಾದರೆ ತ್ರಿಹಾಯಣಿ. ಇವಳನ್ನು ಯಾವ ಗರ್ಭಾವಾಸದಿಂದ ಹುಟ್ಟಿದವಳಲ್ಲ, ಅಯೋನಿಜ ಇವಳು. ಅಂತಹ ಶ್ರೇಷ್ಠಳಾದಂತಹ ಅವಳನ್ನು ನೋಡಿ ಅಲ್ಲಿ ಸೇರಿದ್ದಂತಹ ಚಪ್ಪಂದಾರು ದೇಶದ ಜನರೆಲ್ಲರೂ ಮೊಂಕು ಬಡದಂತೆ ಕೂತಿದ್ರು. ಅವ್ರ ಕೈಲಿ ಸೌಂದರ್ಯ ಸ್ಪರ್ಧೆಯಲ್ಲೂ ಗೆಲ್ಲಕ್ಕಾಗಲಿಲ್ಲ. ಹೋಗಲಿ ಶಕ್ತಿ ಪಣದಲ್ಲಿ ಗೆದ್ದರೆ ಇಲ್ಲ, ಯಾರಿಗೂ ಆ ಮತ್ಸ್ಯಯಂತ್ರವನ್ನು ಬೇಯಿಸೋದಕ್ಕಾಗಲೇ ಇಲ್ಲ. ಹಾಗಿದ್ದಾಗ ಈಗ ದುಷ್ಟದ್ಯುಮ್ನ ಸಾರ್ತಾ ಇದ್ದಾನೆ. ಕೇಳು ಜನಮೇಜಯ ಅಂತ ಕುಮಾರವ್ಯಾಸ ಪ್ರತಿ ಪದ್ಯ ಸಂಧಿಯ ಮೊದಲು ಹೇಳ್ತಾ ಹೋಗ್ತಾನೆ. ಯಾಕೆಂದರೆ ವೈಶಂಪಾಯನ ಮಹರ್ಷಿಗಳು ಜನಮೇಜಯ ಮಾಡಿದಂತಹ ಸರ್ಪಯಾಗದ ದೋಷದ ಪರಿಹಾರಾರ್ಥವಾಗಿ ಈ ಕಥೆಯನ್ನು ಹೇಳ್ತಾ ಹೋಗ್ತಾರೆ. ಹಾಗಾಗಿ ಅಲ್ಲಲ್ಲೇ ಬರ್ತಾ ಹೋಗುತ್ತೆ.
ಹಾಗೆ ಬರ್ತಾ ಇರಬೇಕಾದ್ರೆ ಹೇಳ್ತಾ ಇದ್ದಾರೆ, ಕೇಳು ಜನಮೇಜಯ. ಕೇಳು ಜನಮೇಜಯ ಧರಿತ್ರಿ ಪಾಲ, ಪಾಂಚಾಲಿಯ ಮನೋರಥ ಶಾಲೆಯಲಿ ಸಾರಿದರಲೈ ಸಭೆಯಲಿ ಮಹೀಸುರರ ಏಳಿ ಭುಜಬಲವುಳ್ಳವರು ವಿಪ್ರಾಳಿಯಲೇ ಬಿಲುವಿಡಿದು ಯಂತ್ರದ ಕೋಲುಗಣಕ್ಕೆ ಮಣಿಪುದು ಎಂದರು ಹೊಯ್ದುಡಂಗುರವ. ಪಾಂಚಾಲಿಗೆ ಯಾರಲ್ಲೂ ಮನಸ್ಸಾಗಲಿಲ್ಲ, ಸೌಂದರ್ಯ ಸ್ಪರ್ಧೆ ಆಗಲಿ ಅಥವಾ ಆ ಬಿಲ್ಲನ್ನು ಎತ್ತುವುದರಲ್ಲಾಗಲಿ ಯಾರೂ ಅವಳಿಗೆ ಸಿಗಲಿಲ್ಲ. ಹಾಗಾಗಿ ಈಗ ಏನಾದ್ರು ಮಾಡಲೇಬೇಕು, ಅವಳು ಮದುವೆ ಮಾಡಲೇಬೇಕು, ನಿರ್ಧಾರ ಆಗಿದೆ. ಸಭೆಯಲ್ಲಿ, ಅದು ಬ್ರಾಹ್ಮಣರ ಸಭೆಯೇ ಒಂದು ಕಡೆ ಸೇರಿತ್ತು. ಆ ಸಭೆಗೆ ಹೇಳ್ತಾ ಇದ್ದಾನೆ, ಏಳಿ ಭುಜ ಬಲವುಳ್ಳವರು, ಯಾರಿಗಾರು ಬಿಲ್ ಎತ್ತೋದಕ್ಕೆ ಸಾಮರ್ಥ್ಯ ಇದೆ ಹೇಳ್ಬಹುದು ಅಂತ ಅನೌನ್ಸ್ಮೆಂಟ್. ಹೊಯ್ದು ಡಂಗೂರದಲ್ಲಿ ಸಾರ್ತಾ ಇದ್ದಾರಂತೆ. ಆವಾಗ ಮೈಕು ಇದು ಎಲ್ಲ ಇಲ್ಲದೆ ಇರೋ ಕಾಲ ಆದ್ದರಿಂದ ಕವಿ ಅದನ್ನು ವರ್ಣನೆ ಮಾಡ್ತಾನೆ. ಡಂಗೂರದಲ್ಲಿ ಸಾರಿಸಿ ಯಾರು ಬೇಕಾದರೂ ಮತ್ಸ್ಯಯಂತ್ರವನ್ನು ಭೇದಿಸ್ಬೋದು. ಅಷ್ಟೇ ಅಲ್ಲ, ಇನ್ನೂ ಅಷ್ಟು ವಿಚಾರ ಹೇಳ್ತಾನೆ ಅವನು ಮುಂದಿನ ಪದ್ಯದಲ್ಲಿ. ಬೆರೆಸುವರು ಪಾರ್ಥಿವರೊಡನೆ ತದಲಾಭ ಪಕ್ಷಾಂತರಕ್ಕೆ ಪಾರ್ಥಿವ ಸುತೆಯ ನೀವುದು ವಿಪ್ರಜಾತಿಯಲೇ ಪುರುಷರನುಲೋಮದಲ್ಲಿ ಕನ್ಯಾವರಣಬಹುದು ವಿಲೋಮದಲ್ಲಿ ವಿಸ್ತರಿಸಲೇಕೆ ಇದ ನೀವು ಬಲ್ಲಿರಿ ಶಾಸ್ತ್ರ ನಿರ್ಣಯವಾದ. ಬ್ರಹ್ಮ ಸೃಷ್ಟಿಸಿದಾಗ 4 ವಂಶಗಳನ್ನು ಹುಟ್ಟಿಸಿದ್ದು. ಬ್ರಹ್ಮನ ಮುಖದಿಂದ ಹುಟ್ಟಿದ್ರಿಂದ ಬ್ರಾಹ್ಮಣರು ಅಂತ ಹೇಳ್ತಾರೆ, ಭುಜದಿಂದ ಹುಟ್ಟಿದವರು ಕ್ಷತ್ರಿಯರು, ತೊಡೆಯಿಂದ ಹುಟ್ಟಿದವರು ವೈಶ್ಯರು, ಪಾದದಿಂದ ಹುಟ್ಟಿದವರು ಶೂದ್ರರು ಅಂತ ಅವರವರೆಗೆ ಅದದು ಉದ್ಯೋಗ ಅಂತ ಮಾಡಿದ್ರು. ಅದು ಇವತ್ತು ಅದು ಒಪ್ಪೋದಕ್ಕೆ ಸಾಧ್ಯ ಆಗೋದಿಲ್ಲ. ಇರಲಿ, ಅದಕ್ಕೆ ಇವನು ಹೇಳ್ತಾ ಇದ್ದಾನೆ, ಬೆರೆಸುವರು ಪಾರ್ಥಿವರೊಡನೆ. ಸಾಧಾರಣವಾಗಿ ಕ್ಷತ್ರಿಯರಿಗೆ ಮದುವೆ ಮಾಡೋದು ಅಭ್ಯಾಸ. ಗಂಡು ಕ್ಷತ್ರಿಯನೇ, ಹೆಣ್ಣು ಕ್ಷತ್ರಿಯರೇ. ಹೌದು, ಒಂದೊಂದು ಸತಿ ಏನೋ ಲಾಭಕ್ಕೋಸ್ಕರ ಪಾರ್ಥಿವ ಸುತೆಯ ನೀವುದು ವಿಪ್ರಜಾತಿಯಲ್ಲಿ ಕ್ಷತ್ರಿಯ ಕನ್ಯೆಯನ್ನು ಬ್ರಾಹ್ಮಣರು ಕೊಡ್ತಾರೆ. ಅದು ಸಮಯ ಸಂದರ್ಭ ನೋಡಿ ಕೊಡ್ತಾರೆ. ಇದಕ್ಕೆ ಮೇಲಿನ ಜಾತಿ ಅಂದರೆ ಬ್ರಾಹ್ಮಣ ಅಂತ ಹೇಳ್ತಾರೆ, ಅದಕ್ಕಿಂತ ಕೆಳಗೆ ಅಂದರೆ ಕ್ಷತ್ರಿಯ ಅಂತ ಹೇಳ್ತಾರೆ. ಹೆಣ್ಣು ಕೊಟ್ಟು ಮದುವೆ ಮಾಡೋದು ಪದ್ಧತಿ ಇತ್ತು. ಅದನ್ನೇ ವಿಲೋಮ ಅನುಲೋಮ ಅಂತ ವಿವರಣೆಯನ್ನು ಕುಮಾರವ್ಯಾಸ ಕೊಡ್ತಾ ಇದ್ದಾನೆ. ಅನುಲೋಮ ಕೆಳಗಿನ ಜಾತಿ ಸ್ತ್ರೀ, ಮೇಲಿನ ಜಾತಿ ಗಂಡು ಮದುವೆ ಮಾಡಿಕೊಂಡ್ರೆ ಅದು ಅನುಲೋಮ. ವಿಲೋಮ ಅಂದರೆ ಎರಡೂ ಒಂದೇ, ಯಾರು ಬೇಕಾದ್ರೂ ಮಾಡ್ಕೋಬೋದು. ಬ್ರಾಹ್ಮಣ ಹುಡುಗಿ ಕನ್ಯೆ ಕ್ಷತ್ರಿಯ ಹುಡುಗನ ಮದುವೆ ಮಾಡ್ಕೋಬೋದು, ಕ್ಷತ್ರಿಯ ಹುಡುಗಿ ಬ್ರಾಹ್ಮಣ ಹುಡುಗನ ಮದುವೆ ಮಾಡ್ಕೋಬೋದು. ಎಲ್ಲವೂ ಪದ್ಧತಿ ಇದೆ ಈ ಸಮಾಜದಲ್ಲಿ. ಆದ್ದರಿಂದ ನಿಮಗೆ ಗೊತ್ತಿದೆ, ನಾನೇ ಶಾಸ್ತ್ರ ತುಂಬ ಹೇಳಬೇಕಾಗಿಲ್ಲ. ಬ್ರಾಹ್ಮಣರು ಹೇಳಿ ಕೇಳಿ ನೀವು ವೇದಾಧ್ಯಯನ ಮಾಡಿರ್ತೀರ, ಉಪನಿಷತ್ ಗೊತ್ತಿರುತ್ತೆ, ನಮ್ಮ ಪೂರ್ವ ಸಂಪ್ರದಾಯ ಗೊತ್ತಿರುತ್ತೆ. ಆದ್ದರಿಂದ ನಿಮಗೇ ಗೊತ್ತಿದೆ, ನಾನೇನು ಹೇಳಬೇಕಾಗಿಲ್ಲ. ಈಗ ಕ್ಷತ್ರಿಯ ಕನ್ಯೆ ಪಾಂಚಾಲಿ ಅಂತ ಹೇಳಿ ಬ್ರಾಹ್ಮಣರು ಮದುವೆ ಮಾಡ್ಕೋಬಾರ್ದು ಅಂತ ಏನಿಲ್ಲ, ಯಾರು ಬೇಕಾದ್ರೂ ಹೇಳ್ಬೋದು. ಆದರೆ ಮತ್ಸ್ಯಯಂತ್ರ ಮಧ್ಯೆ ಒಂದಿದೆ, ಅದನ್ನು ಭೇದಿಸಿದರೆ ಆ ಹುಡುಗಿ ಸಿಕ್ಕೋದು ಅಂತ ಡಂಗೂರವನ್ನು ಸಾರಿಸ್ತಾರೆ. ಎಲ್ಲರೂ ಕಿವಿ ಕೊಟ್ಟು ಕೇಳಿದ್ರು. ನಿಮ್ಮ ಹಾಗೇನೆ ಅವರೆಲ್ಲ ಸಭೆಯಲ್ಲಿ ಇದ್ದವರೆಲ್ಲ ಕಿವಿ ನಿಮಿರೋದು ಅಂತಾರಲ್ಲ, ಬ್ರಾಹ್ಮಣರು ಖುಷಿಯಾಗೋಯ್ತು. ಏನೋ ತುಂಬ ದಕ್ಷಿಣೆ ಕೊಡ್ತಾನೆ, ಒಳ್ಳೊಳ್ಳೆ ಊಟ ಹಾಕ್ತಾನೆ ಅಂತ ಬಂದಿದ್ರು ಅವರೆಲ್ಲ. ಪಾಪ ನಮಗೂ ಒಂದು ಅವಕಾಶ ಕೊಡ್ತಾ ಇದ್ದಾನಲ್ಲ, ಪರವಾಗಿಲ್ವೇ ಅಂತ ಅಂದ್ಕೊಂಡ್ರು ಅವರೆಲ್ಲರೂ ಕೂಡ. ಆದರೆ ಅವ್ರ ಮನಸ್ಸಿನಲ್ಲಿ ಅಳುಕಿದೆ. ಅಳುಕನ್ನು ಹೇಗೆ ಹೊಮ್ಮಿಸ್ತಾ ಇದ್ದಾರೆ ಅನ್ನೋದನ್ನು ಕವಿ ಬಹಳ ಚಮತ್ಕಾರವಾಗಿ ಬರೀತಾನೆ. ಎಂದು ಸಾರಿದ ದನಿಯನು ಆ ದ್ವಿಜ ವೃಂದವು
ಅರವಿಂದ ವದನೆಯ ತೊಡಗೋ ತೆಗೆ ನಾವಾರೋ ಧನುವಾರೋ ಬಂದ ದಕ್ಷಿಣೆ ಮೃಷ್ಟ ಭೋಜನದಿಂದ ತುಷ್ಟರು ನಾವು ನಮಗೆ ಇದರಿಂದ ಬಹ ದುಷ್ಕೀರ್ತಿ ಬರಲಿ ಎಂದುದು ಬುಧೌರಾತ ಬುಧರು ಅಂದರೆ ಒಳ್ಳೆ ಪಂಡಿತರು, ಬ್ರಹ್ಮವಿದ್ಯೆಯನ್ನು ಕರಗತ ಮಾಡಿಕೊಂಡವರು, ಹಿರಿಯರು, ಅನುಭವಸ್ಥರು. ಅವರು ಕೇಳಿಸ್ಕೊಂಡ್ರು, ದೊಡ್ಡವರು. ಅಲ್ಲಿ 3 ಕ್ಯಾಟಗರಿ ಇದೆ ಸಭೆ ಒಳಗಡೆ. ಹಿರಿಯರು, ಮಧ್ಯಮ ವಯಸ್ಸಿನವರು, ಚಿಕ್ಕ ಚಿಕ್ಕ ಹುಡುಗರು, ಆಗ್ತಾನೆ ಮುಂಜಿಯಾದಂಥ ಭಟುಗಳು ಎಲ್ಲರೂ ಇದ್ದಾರೆ. ಒಬ್ಬರೊಂದೊಂದು ರೀತಿ ಮಾತಾಡ್ತಾರೆ. ಈಗ ಬುಧರು ಮೊಟ್ಟ ಮೊದಲನೇದಾಗಿ ಮಾತಾಡ್ತಾರೆ. ಕೇಳಿಸ್ಕೊಂಡಿದ್ದಾರೆ. ಅಯ್ಯಯ್ಯ, ಅರವಿಂದ ವದನೆಯ ತೊಡಕು ನಮಗ್ಯಾಕಪ್ಪ? ನಾವೆಲ್ಲಿ ಧನಸಲಿ ಏನೋ ಹತ್ತಿಗಿತ್ತಿ ಬಿಲ್ಲಲ್ಲಿ ಎಕ್ಕಿ ಬತ್ತಿ ಮಾಡ್ತಿದ್ವಿ, ಅಷ್ಟು ಬಿಟ್ಟರೆ ಇನ್ನೇನು ಮಾಡಿ ನಮಗೆ ಗೊತ್ತಿಲ್ಲ. ಈ ಎತ್ತರವಾದಂತಹ ಈ ಬಿಲ್ಲಿಗೆ ಶಿಂಜನಿ ಕಟ್ಟಿ ಹೊಡೆಯೋದು ಅಂದರೆ ಎಲ್ಲಿ ಅಬ್ಬ? ಏನೋ ಬಂದ್ವಿ, ಮಹಾರಾಜ ಕರೆದಿದ್ದ, ಎಲ್ಲರೂ ಬನ್ನಿ, ಮಂತ್ರವನ್ನು ಘಂಟಾಘೋಷವಾಗಿ ಹೇಳ್ಬೋದು, ಆ ಮಂತ್ರ ಸಾರ್ಥಕ ಆಗುತ್ತೆ ನಮ್ಮ ಸಭೆಯಲ್ಲಿ, ಬನ್ನಿ ಅಂತ ಕರೆದಿದ್ದ. ಹಾಗಾಗಿ ಕೊಡ್ತಾನೆ ಕೈ ತುಂಬ ದಕ್ಷಿಣೆ ಮಹಾರಾಜ, ಮೃಷ್ಟ ಭೋಜನ ಹಾಕ್ತಾನೆ. ಅದರಿಂದ ನಾವು ಸಂತೋಷವಾಗಿ ಹಿಂತಿರುಗಿ ಹೋಗೋಣ ಅಂದ್ಕೊಂಡು ಬಂದಿದ್ದೀವಿ. ಅಯ್ಯ, ಬ್ರಾಹ್ಮಣರು ಹೇಳಿ ಅಂತ ಹೇಳ್ತಿದ್ದಾನಲ್ಲ, ಎಲ್ಲಿ ಹೇಳೋಕ್ಕಾಗತ್ತೆ? ಎದ್ದರೆ ಅದೇನೋ ಹೇಳ್ತಾರಲ್ಲ, ಕೈ ತೋರಿಸಿ ಅವಲಕ್ಷಣ ಅಂತ. ನಮ್ಮಲ್ಲಿ ಹೇಳ್ತಾರೆ, ಇಮಾಮ್ ಸಾಬಿಗೂ ಗೋಕುಲಾಷ್ಟಮಿಗೂ ಎಲ್ಲಿ ಸಂಬಂಧ ಅಂತ ಒಂದು ಗಾದೆ ಇದು. ಹಾಗಾಗತ್ತೆ. ಆ ಅವಳನ್ನು ಕರ್ಕೊಂಡೋಗಿ ಹೇಗೆ ಸಾಕೋದು? ಬಿಳಿ ಆನೆ ಸಾಕದಾಗೇ ಅಷ್ಟೇನೆ. ಅಯ್ಯೋ ಅಯ್ಯೋ ಅಯ್ಯೋ, ನಮಗೆ ಯಾವ ಅಪಕೀರ್ತಿ ಬಂದರೂ ಪರವಾಗಿಲ್ಲಪ್ಪ. ಅದೇನೋ ಕೀರ್ತಿಯೇ ಕೈಲಾಸ ಅಂತಾರೆ, ಅಪಕೀರ್ತಿಯೇ ನರಕ. ನರಕ ಬಂದರೂ ಪರವಾಗಿಲ್ಲ, ನಮ್ಗೆ ಅವಮಾನ ಆದರೂ ಪರವಾಗಿಲ್ಲ. ಅಗಳು ನುಂಗೋದಕ್ಕೆ ಆಗದೆ ಅವ್ರಿಗೆ ಕಡುಬು ತುರುಕಿದ್ರು ಅಂತ ನಮ್ಮ ಮುದ್ದಣ್ಣ ಹೇಳ್ತಾನೆ. ಹಾಗೆ ನಮಗೆ ಮಂತ್ರ ಹೇಳಕ್ಕೆ ಬರುತ್ತೆ ಹೊರತು ಈ ಬಿಲ್ ಎತ್ತದು, ಬಾಣ ಬಿಡೋದು ಅದೆಲ್ಲ ನಮ್ಮ ಕೈಯಲ್ಲಿ ಅಸಾಧ್ಯ, ಯಾವತ್ತೂ ಮಾಡೂ ಇಲ್ಲ ನಾವು. ಆದ್ದರಿಂದ ನಮಗೆ ಇದರ ಗೊಡವೆಯೇ ಬೇಡ. ದುಷ್ಕೀರ್ತಿ ಬಂದರೆ ಬರಲಿ ಅಂತಂದರು ಬುಧೌರಾತರು. ಮತ್ತೆ ಮಾತಾಡ್ತಾರೆ ಅವರು, ವಚನ ಶೂರರು ನಾವು, ಪಾರ್ಥಿವ ನಿಜಯವೇ ಭುಜಶೂರರು, ಅಧಿಬರನು ಅಚಲಧನು ಭಂಗಿಸಿತೋ ನಮಗೆ ಈ ವಿದ್ಯೆ ವೈದಿಕವೇ ಉಚಿತವಲ್ಲ ಇದು. ನಮ್ಮ ಸಾಹಸ ರಚನೆಯನ್ನು ನೋಡುವರೆಗೆ ಪಂಡಿತ ನಿಜಯವೇ ಇದಿರಲಿ ನಿಲಲಿ, ತೋರುವೆವು ಅಲ್ಲಿ ವಿಸ್ಮಯವಾದ. ಹಾಡುವಾಗ ಅರ್ಥ ಆಗುತ್ತಲ್ಲ, ಸರಳವಾದ ಕನ್ನಡ ಇದೆ, ನಡುಗನ್ನಡ ಇದು. ವಚನಶೂರರು ಮಾತಾಡೋಕ್ಕೆ ಹೇಳ್ರಿ, ಗಂಟೆಗಟ್ಟಲೆ ಉಪನ್ಯಾಸ ಕೊಡ್ತೀವಿ, ದಿನಗಟ್ಟಲೆ ಬೇಕಾದ್ರೂ ಕೊಡ್ತೀವಿ. ಮಂತ್ರ ಘಂಟಾಘೋಷವಾಗಿ ಹೇಳಿದ್ದೀನಿ, ಆಕಾಶ ಹರಿದು ಹೋಗೋ ಹಾಗೆ ಹೇಳ್ತೀವಿ. ಅಷ್ಟು ಮಂತ್ರವನ್ನು ಕಲ್ತ್ಕೊಂಡಿದ್ದೀವಿ. ಅದು ಬಿಟ್ಬಿಟ್ಟು ಅದನ್ನು ಬಿಲ್ಲತ್ತು ಅಂತಿದ್ದಾನಲ್ಲ ಈ ಮಹಾರಾಜ. ಅಂತಹ ಶ್ರೇಷ್ಠರಾದಂತಹ 76 ದೇಶದ ರಾಜರೆಲ್ಲರ ಮಣ್ಣು ಮುಕ್ಕಿದ್ರು, ಬಿಲ್ಲಡಿ ಬಿದ್ದರು, ಕೈಕಾಲು ಮುರ್ಕೊಂಡು ಓಡೋದ್ರು. ಪಾರ್ಥಿವರು ಅಂದರೆ ಕ್ಷತ್ರಿಯರು, ಅವರು ಭುಜಶೂರರು, ಯುದ್ಧ ಮಾಡಿ ಅಭ್ಯಾಸ ಇರುತ್ತೆ ಅವರಿಗೆ, ಬಿಲ್ ಹಿಡಿದು ಅಭ್ಯಾಸ ಇರುತ್ತೆ, ಗದಾ ಯುದ್ಧ ಮಾಡ್ತಾರೆ, ಬೇಕಾದ್ ಮಾಡ್ತಾರೆ ಅವರು. ಅಂಥವ್ರನ್ನೇ ಅಚಲಧನು, ಅಲ್ಲಾಡ್ಸೋಕ್ಕಾಗಲಿಲ್ಲ. ಅದನ್ನು ಚಲ ಅಂದರೆ ಓಡಾಡೋದು, ಅಚಲ ಅಂದರೆ ಅಲ್ಲಾಡೋಕ್ಕಾಗಲ್ಲ ಅಂತ. ಧನಸನೇ ಎತ್ತಕ್ಕಾಗಲಿ ಶಿಂಜಿನಿಯಲ್ಲಿ ಕಟ್ತಾರೆ, ಎಲ್ಲಾಗತ್ತೆ? ಛೇ, ಅವರನ್ನೇ ಹಾಗೆ ಅವಮಾನ ಮಾಡಿದೆ ಅಂದಮೇಲೆ ನಮಗೆ ಈ ವಿದ್ಯೆ ಇದೇನ ಮಂತ್ರ ಹೇಳೋದಕ್ಕೆ ಓಂ ನಮಃ ಶಿವಾಯ ಅಂತ ಏನಾದ್ರು ಮಾಡೋಕ್ಕಾಗತ್ತೆ ಈ ಬಿಲ್ ಹಿಡ್ಕೊಂಡು? ವೈದಿಕ ವಿದ್ಯೆ ನಮಗೆ ಬರೋದು ಅದು ವೈದಿಕ ವಿದ್ಯೆ ಅಲ್ಲ. ಅದು ವೈದಿಕ ವಿದ್ಯೆಯಿಂದ ಬಗ್ಸೋದಕ್ಕೆ ಆಗೋದಿಲ್ಲ, ಉಚಿತವಲ್ಲ, ನಾವು ಮಾಡೋದು ಸರಿ ಇಲ್ಲ. ಬೇಕಾದ್ರೆ ಕರೀಲಿ ಮಹಾರಾಜ, ರೂಪದ ಮಹಾರಾಜ ಕರೀಲಿ, ಬೇಕಾದ ಪಂಡಿತನ ಕರೀಲಿ. ಶಂಕರಾಚಾರ್ಯರ ಮುಂದೆ ಮಂಡಲ ಮಿಶ್ರರು ಹೇಗೆ ವಾದ ಮಾಡಿದ್ರೆ ಮಾಡ್ತೀವಿ ನಾವು, ಏನು ಜಗ್ಗದಿಲ್ಲ ನಾವು. ಇದರಲ್ಲಿ ನಿಲೆ ತೋರ್ಬೇಕು ವಿಸ್ಮಯವ, ಏನು ಬೇಕ್ರಿ, ಯಾವ ಟಾಪಿಕ್ ತರಲಿ ಬೇಕಾದ್ರೆ ಮತ್ತು ಮಾತಲ್ಲೇ ಬಗ್ಸ್ಬಿಡ್ತೀವಿ. ಈ ಬಿಲ್ ಯಾರು ಬಗ್ಸೋಕ್ಕಾಗತ್ತೆ?
ಈ ಬಿಲ್ ನಮ್ಮ ಕೈಲಾಗಲ್ಲ. ಯಾಕೆ? ನಮ್ಮ ಮಾತು ಅಂದರೆ ಹೇಗಿರುತ್ತೆ? ವಾಗ್ವಜ್ರೋ ವಿಪ್ರಾಹ ಅಂತ ಸಂಸ್ಕೃತ ಹೇಳುತ್ತೆ. ಮಾತಿನ ಮಲ್ಲರು ನಾವು. ಗದೆ ಕತ್ತಿ ಎಲ್ಲ ಅವ್ರಿಗೆ, ಕ್ಷತ್ರಿಯರಿಗೆ. ನಮಗೇನಾದರೂ ಇದೆ, ಬೇಕಾದಷ್ಟು ಆಯುಧಗಳಿದೆ. ಅದಪ್ಪ ಥಾಲಿ, ಸೌಟು, ಪಂಚಪತ್ರೆ, ದರ್ಬೆ, ತುಳಸಿ, ಇದೆಲ್ಲ ನಮಗೆ ಭೂಷಣ ಅಷ್ಟೇ. ಬಿಲ್ಲು ಆಗಲ್ಲ. ಬೇಕಾದ್ರೆ ತೋರಿಸ್ತೀವಿ, ಬೇಕಾದ್ರೆ ಮಾಡಲಿ. ಇನ್ನೂ ಬೇಕಾದಷ್ಟಿದೆ ನಮ್ಮ ಹತ್ರ ಸರಕು. ಯಾವುದು ಸರಕು? ಸಾಂಗವೇದ ಪದಕ್ರಮದ ಸರ್ವಾಂಗ ವಿಷಯದಲ್ಲಿ ಅಖಿಲ ಪೌರಾಣಗಳಲ್ಲಿ ಮೀಮಾಂಸೆಯುಳ್ ಸ್ಮೃತಿ ತರ್ಕ ಶಾಸ್ತ್ರದಲ್ಲಿ ಭಂಗಿಸುವೆ ಮೀ ದ್ರೌಪದಿಯ ಆವಂಗದಲ್ಲಿ ವಾತ್ಸಾಯನಾದಿ ಉಪಾಂಗ ವಿದ್ಯದಲ್ಲಿ ಎಮ್ಮ ನೋಡೋ ಎಂದುದು ಬುಧಸ್ಥಾನ ಜಟಾಪಾಠ ಶಬ್ದದ ಉತ್ಪತ್ತಿ, ಯಾವ ಶಬ್ದ ಎಲ್ಲಿದೆ, ಯಾವ ಪುಟದಲ್ಲಿ ಬರುತ್ತೆ, ಯಾವ ಕಾವ್ಯದಲ್ಲಿ ಇದೆ, ಅದೆಲ್ಲ ಹೇಳ್ತೀವಿ. ಕೇಳಿ ಬೇಕಾದ್ರೆ ಏನು ಬೇಕಾದ್ರೆ ಕೇಳಿ. ಅಷ್ಟಾವಧಾನ ಬೇಕಾ ಮಾಡ್ತೀವಿ, ಶತಾವಧಾನ ಬೇಕಾ ಅದನ್ನು ಮಾಡ್ತೀವಿ. ಇಲ್ಲೇ ಈ ಸ್ಪಾಟಲ್ಲೇ ಒಂದು ಕಾವ್ಯ ರಚನೆ ಅಂದರೆ ಮಾಡಿದ್ರೆ ಮಾಡ್ತೀವಿ. ಅಷ್ಟು ಪಾಂಡಿತ್ಯ ನಮ್ಮಲ್ಲಿ ಇದೆ. ಹೀಗಿರಬೇಕಾದ್ರೆ ಸಾಂಗ, ವೇದ, ಪದಕ್ರಮ ಎಲ್ಲ ವಿಷಯದಲ್ಲೂ ಸ್ಮೃತಿ, ತರ್ಕ, ಶಾಸ್ತ್ರ ಎಲ್ಲದಲ್ಲೂ ಬೇಕಾದರೆ ದ್ರೌಪದಿ ಸೋಲಿಸ್ತೀವಿ. ಬಿಲ್ಲನ್ನು ಎತ್ತೀವಿ ಅಂತ ಹೇಳಲಿಲ್ಲ ಅವರು, ಅದು ಭಂಗಿಸ್ತೀವಿ ಅಂತೂ ಹೇಳಲಿಲ್ಲ. ದ್ರೌಪದಿನೇ ಸೋಲಿಸ್ತೀವಿ ಇದು. ಭಂಗಿಸುವವು ಈ ದ್ರೌಪದಿಯನ್ನು. ಯಾತ್ರಲ್ಲಿ ಬೇಕಾದ್ರೂ ಕೇಳಿ. ವಾತ್ಸಾಯನನ ಕಾಮಶಾಸ್ತ್ರ ಇದೆಯಲ್ಲ, ಬೇಕಾದ್ರೆ ಅದರಲ್ಲಿ ಬೇಕಾದ್ರೂ ಸೋಲಿಸ್ತೀವಿ. ಆಯಿತಾ? ಏನು ಬೇಕಾದರೂ ಮಾಡಲಿ. ಆದರೆ ಈ ಬಿಲ್ ವಿಚಾರ ಮಾತ್ರ ಬಿಟ್ಬಿಟ್ರೆ ಒಳ್ಳೆಯದು. ನೃಪದ ಮಹಾರಾಜ ಅಂತ ಆ ಪಂಡಿತರೆಲ್ಲ ಹೇಳ್ತಾ ಇದ್ದಾರೆ. ಇನ್ನೂ ಇದೆ ನಮ್ಮ ಹತ್ರ ಬೇಕಾದಷ್ಟು ವಿದ್ಯೆ. ಯಾವುದಿದೆ? ಭರತದಲ್ಲಿ ಭರತನಾಟ್ಯ, ವೈದ್ಯದಲ್ಲಿ ಆಯುರ್ವೇದಿಕ್ ಬೇಕಾ, ಹೋಮಿಯೋ ಬೇಕಾ, ಇದೆ ನಮ್ಮ ಹತ್ರ. ಕಾವ್ಯ ಸುವಿರಚಿತ ಅಲಂಕಾರದರೆ ಗಜ ತುರಗ ಲಕ್ಷಣದಲ್ಲಿ ಸಮಾಹಿತ ಮಂತ್ರತಂತ್ರದಳೆ ಸರಸ ಕವಿತಾ ರಚನೆಯರೇ ವಿಸ್ತರದ ಉಪನ್ಯಾಸದಲ್ಲಿ ಭೂಪತಿ ಕರೆತಿ ನೋಡಲಿ ನಮ್ಮನೋ ಎಂದರು ದ್ವಿಜರ ತಮಗೆ ಆಯುರ್ವೇದ, ಧನುರ್ವಿದ್ಯೆ, ಕಾಮಶಾಸ್ತ್ರ, ಅಭಿಚಾರ, ತಂತ್ರ, ವಾಮಕರ್ಮ ಎಲ್ಲವೂ ಗೊತ್ತಿದೆ ನಮಗೆ. ಅದೆಲ್ಲವನ್ನು ಮಾಡ್ತೀವಿ. ಸ್ವಸ್ತಿ, ಚಮೆ, ಪುರಾಣ, ಪ್ರವಚನ, ಉಪನ್ಯಾಸ, ಪೂಜೆ, ಸಾಮಗಾನ, ವೇದ ಪಠಣ, ವಿಷ್ಣು, ಲಕ್ಷ್ಮೀ, ಲಲಿತಾ ಸಹಸ್ರನಾಮ, ಶಿವಸಹಸ್ರನಾಮ, ಅಷ್ಟೋತ್ತರ, ಅಯ್ಯೋ ಏನು ಬೇಕ್ರಿ ಅದೆಲ್ಲ ಮಾಡ್ತೀವಿ. ಘಂಟಾಘೋಷವಾಗಿ ಹೇಳ್ತೇವೆ. ಅದು ಬಿಟ್ಬಿಟ್ಟು ಇದೇನೇನು ಕೇಳ್ತಾರೆ. ಭರತ ಡ್ಯಾನ್ಸು, ಭರತಶಾಸ್ತ್ರದಲ್ಲೂ ನಾವು ನಿಪುಣರು. ಅದಕ್ಕೆ ಒಂದು ಗಾದೆ ಹೇಳ್ತಾರೆ. ಕನ್ನಡಿಯ ಮುಂದೆ ನಿಂತ ಯುವತಿ, ಮೈಕಿನ ಮುಂದೆ ನಿಂತ ಸಾಹಿತಿ, ಸಮಯದ ಪರಿವೆ ಇಲ್ಲದೆ, ಇತಿಮಿತಿ ಇಲ್ಲದೆ, ಸಭಿಕರ ಪಾಡೇನು ಅಂತ ಗೊತ್ತಿಲ್ಲದೆ ಮಾತಾಡ್ತಾರೆ, ಮಾತಾಡ್ತಾರೆ, ನೋಡ್ಕೋತಾರೆ ಕನ್ನಡಿಲಿ. ಇದು ದೇವರೇ ಅಂತ ಹೇಳ್ತಾನೆ. ಹಾಗೆ ಬೇಕಾದರೆ ಹೆಣ್ಣಿನ ಅಲಂಕಾರ ಬಗ್ಗೆ ಕೇಳಲಿ, ಬೇಕಾದ್ರೆ ಹೇಳ್ತೀವಿ. ಹೆಣ್ಣು ಹೀಗೇ ಇರಬೇಕು, ಅವಳ ನಡೆನುಡಿ ಹೀಗಿರಬೇಕು, ಅವಳ ರೂಪ ಹೀಗಿರಬೇಕು, ಅವಳ ಜೀವನ ಈ ರೀತಿ ಹೋಗಬೇಕು, ಎಲ್ಲ ಹೇಳ್ತೀವಿ. ಬೇಕಾದ್ರೆ ಹೇಳಿ. ಅದು ಬಿಟ್ಬಿಟ್ಟು ಏನೇನು ಹೇಳ್ತಿರಲ್ಲ. ಸರಸ ಕವಿತಾ ರಚನೆಯಲ್ಲಿ ಶೃಂಗಾರ ರಸದಿಂದ ಇಷ್ಟೊತ್ತು ಹೋದ್ವಾರ ಎಲ್ಲ ನಾವು ಕೇಳಿದ್ವಲ್ಲ, ಎಷ್ಟು ಶೃಂಗಾರ ರಸದ ಪದ್ಯಗಳು, ಅದನ್ನೆಲ್ಲ ರಚನೆ ಮಾಡ್ತೀವಿ ನಾವು. ಬೇಕಾದರೆ ಅದನ್ನು ಮಾಡ್ತೀವಿ. ನೋಡಿ, ಸುಮ್ಮನೆ ನಮ್ಮನ್ನು ಎದ್ದುಬಿಟ್ಟು ಹಾಸ್ಯ ಮಾಡಿಬಿಟ್ರೆ ಏನು ಮಾಡೋದು? ಅಯ್ಯೋ ಇವನೊಬ್ಬ ಪುರುಷ ಬ್ರಾಹ್ಮಣ,
ಅವ್ರ ಕಚ್ಚೆ ನೋಡಿ ಬಿದ್ದೆ ಹೋಯ್ತು ಹುಡುಗಿರೆಲ್ಲ ನಕ್ಕರೆ ಏನು ಮಾಡೋದು, ಅಯ್ಯೋ ಹೇಳೋದೇ ಬೇಡಪ್ಪ ಅಂತ ಅಂದ್ಕೊಂಡು. ಹಾಸ್ಯ ಅನ್ನೋದು ಮನುಷ್ಯನಿಗೆ ತುಂಬ ಕಷ್ಟ. ಹಾಸ್ಯಕ್ಕೆ ಬರೀ ಜನಕನಾದರೆ ಸಾಲದು, ಆಗಬೇಕು ಆಮ್ಲಜನಕ ಅಂತ ಒಂದು ಗಾದೆ. ಮಾತು ಹೇಗಿರುತ್ತೆ ರೀ ಹೇಳ್ರಿ ನೀವು, ಜಿಪುಣ್ರ ಜಿಪುಣ ಅಂತ 3 ಅಕ್ಷರ ಯಾಕಪ್ಪ ಖರ್ಚು ಮಾಡ್ತೀಯ, ಜುಗ್ಗ ಅನ್ನೋ ಸಾಕು ಅಂದಂತೆ. ಹಾಗೆ ಮಾತಾಡೋದು ಬೇಕಾದ್ರೂ ಕಲಿಸ್ತೀವಿ ನಾವು. ಗುಂಡ ಗುಂಡ, ಆನೆ ದೊಡ್ಡದು ಸಿಂಹವೋ ಪ್ರಶ್ನೆ ಮಾಡಿದ್ರು ಟೀಚರು. ಹಾಗೆಲ್ಲ ಹೇಳೋಕ್ಕಾಗಲ್ಲ, ಅದರ ಬರ್ತ್ ಸರ್ಟಿಫಿಕೇಟ್ ನೋಡಬೇಕು ಅನ್ನಂತೆ ಅವರು. ಇಂಥ ಹಾಸ್ಯದಿರ್ಬೇಕಾದ್ರೆ ಬರ್ಕೊಡ್ತೀವಪ್ಪ, ಇಂಥ ಹಾಸ್ಯ ಎಲ್ಲ ನಮಗೆ ಬರುತ್ತೆ, ಬರ್ಕೊಡ್ತೀವಿ. ತಮಾಷೆಯಾಗಿರ್ಬೇಕಾ ಶೃಂಗಾರವಾಗಿರ್ಬೇಕಾ ಅಂಥ ಕವಿತೆ ರಚನೆ ಮಾಡಿಕೊಡ್ತೀವಿ. ಅದೆಲ್ಲ ಬಿಟ್ಬಿಟ್ಟು ಏನೇನೋ ಹೇಳೋದು ಹೇಗಾಗತ್ತೆ, ಸಾಧ್ಯವಿಲ್ಲ. ಹಾಗಿರಬೇಕಾದ್ರೆ ನೀವು ನಮ್ಮ ವಿದ್ಯೆಯಲ್ಲಿ ಬೇಕಾದ್ರೆ ಪರೀಕ್ಷೆ ಇಡಿ ಅಂತ ಯಾರು ಹೇಳಿದ್ರು? ದ್ವಿಜರು, ಬ್ರಾಹ್ಮಣರು. ನೆಕ್ಸ್ಟ್ ಸ್ಟೆಪ್ನವರು ಬುಧವ್ರಾತ ಹೇಳ್ತು, ಇವಾಗ ಬ್ರಾಹ್ಮಣರು ಹೇಳ್ತಾ ಇದ್ದಾರೆ. ಇದೆಲ್ಲ ಹೇಳಾದ್ಮೇಲೆ ಹುಡುಗರೆಲ್ಲ ಕಾಯ್ತಾಯಿದ್ರು. ಅದಿದೆಲ್ಲ ಒಟ್ಟುಗಳು ಅತ್ತಾನೆ ಮುಂಜಿ ಆಗಿ ಬಂದಿದ್ದರು. ಅವರು ಎಲ್ಲ ಬಂದಿದ್ದರು. ಅವ್ರು ಮಂತ್ರ ಎಲ್ಲ ಹೇಳ್ಕೊಟ್ಟಿದ್ರಲ್ಲ ಗುರುಗಳು, ಅದನ್ನೆಲ್ಲ ಇಲ್ಲಿ ಜೋರಾಗಿ ಹಾಡೋಣ. ಆ ಮುದುಕರಿಗೆ ವಾಯ್ಸ್ ಇರುತ್ತೋ ಇಲ್ಲೋ, ಹಲ್ಲು ಬಿದ್ದೋಗಿರುತ್ತೆ, ಜೋರಾಗಿ ಹೇಳೋಕ್ಕಾಗತ್ತೋ ಇಲ್ಲೋ, ನಾವೇ ಒಂದು ಜೋರಾಗಿ ಹಾಡೋಣ ಅಂತ ಬಂದುಬಿಟ್ಟಿದ್ರು. ಅದೆಲ್ಲ ಮಂತ್ರ ಎಲ್ಲ ಹೇಳೋಣ ಅಂತ. ಅವ್ರಿಗೇನು ಆಸೆ? ಕವಿ ವರ್ಣನೆ ಮಾಡ್ತಾನೆ. ಅಲ್ಲದಿದ್ದರೆ ಶೋಧಿಸಿದ ತನಿ ಬೆಲ್ಲವಿಕ್ಕಿದ ಹೂರಿಗೆಯ ಮೆದೆಯಲ್ಲಿ ಪರಡಿಯ ಶಾವಿಗೆಯ ಪರಿಪರಿಯ ಪಾಯಸದ ಪುಲ್ಲಿಗೆಯ ತತ್ಸವಿಯ ಮಂಡಿಗೆಯಲ್ಲಿ ನವಘೃತ ಸೂಪದಂಶಕದಲ್ಲಿ ನೋಡಲಿ ನಮ್ಮನ ಎಂದುದು ಧೂರ್ತವಟು ನಿಖರ. ಬೆಲ್ಲದಲ್ಲಿ ಕಲ್ಲು ಕಸ ಎಲ್ಲ ಇರ್ತಿತ್ತು, ಈಗಿರಲ್ಲ. ಶೋಧಿಸಿದ ತನಿ ಬೆಲ್ಲವಿಕ್ಕಿದ, ಚೆನ್ನಾಗಿರೋ ಬೆಲ್ಲದಲ್ಲಿ ಹೋಳಿಗೆ ಮಾಡಬೇಕಪ್ಪ. ಎಷ್ಟು ಮಾಡಬೇಕು? ಒಂದು ದೊಡ್ಡ ಮೆದೆ ಅಷ್ಟು ಮಾಡಲಿ. ಮೆದೆ ತಿಂತೀವಿ, ಲೆಕ್ಕ ಇಲ್ಲ ತಿಂತೀವಿ ಮೆದೆಗೆ. ಅದು ಚೆನ್ನಾಗಿ ತುಪ್ಪ ಹಾಕಬೇಕು, ಘೃತ ತುಪ್ಪ ಬೇಕು, ಅದು ಹೊಸ ಬೆಣ್ಣೆ ಕಾಯಿಸಿ ತುಪ್ಪ ಹಾಕಬೇಕು. ಆಮೇಲೆ ಶಾವಿಗೆ ಬೇಕಾದಷ್ಟು ವೆರೈಟೀಸ್ ಶಾವಿಗೆ ಇರುತ್ತೆ, ಪುಲ್ಲಿಗೆ ಅದೆಲ್ಲ ಪಾಯಸ ಮಾಡುವಂಥದ್ದು. ಆ ಮಂಡಿಗೆ ಅದನ್ನೆಲ್ಲ ಮಾಡಲಿ. ಎಷ್ಟು ಬೇಕಾದ್ರೆ ತಿನ್ನಬೇಕು, ಅವ್ರು ಮಾಡಿದೆಲ್ಲ ಮುಗಿಯೋ ತನಕ ತಿಂದು ಹಾಕ್ತೀವಿ ನಾವು. ಎಷ್ಟು ಬೇಕಾದ್ರೆ ಮಾಡಿ ಹಾಕಲಿ. ನಮಗೆ ಪ್ಲೇಟ್ ಮೀಲ್ಸ್ ಸಾಕಾಗಲ್ಲ, ಫುಲ್ ಮೀಲ್ಸ್ ಬೇಕು ನಮಗೆ. ಸ್ವೀಟು ತುಂಬ ಬೇಕು, ವೆರೈಟೀಸ್ ಒಂದು 10-15 ವೆರೈಟಿ ಸ್ವೀಟ್ಸ್ ಬೇಕು ನಮಗೆ. ಹಾಗೆ ಧೂರ್ತ ವಟುನಿಕರು, ಏನು ಯೋಚನೆ ಇಲ್ಲ. ಒಂದಷ್ಟು ಇದು ಸೂಪ್ ಅಲ್ಲಿ ನೋಡಿ, ಆಗಿನ ಕಾಲದಲ್ಲಿ ಇತ್ತು, ಅದು ಇಂಗ್ಲೀಷ್ ಅಲ್ಲ, ಅಲ್ಲಿ ಕನ್ನಡದಲ್ಲಿದೆ ನೋಡಿ. ಸೂಪ್ ಅಂದರೆ ಕುಡಿಯುವುದು ಅಂತ, ದಂಶಕ ಅಂದರೆ ದವಡೆಯಲ್ಲಿ ಕಡಿಯೋದು ಅಂತ. ಗಟ್ಟಿಗಿರೋದು ಆಂಬಡೆ, ಚಕ್ಲಿ, ಕೋಡ್ಬಳೆ ಅದೆಲ್ಲ ಅಂಥದ್ದು ಅಗಿತೀವಿ. ಕಲ್ಲು ನಮಗೆ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ಹುಡುಗರೆಲ್ಲ. ಈಗ ಗಟ್ಟಿಯಾಗೆ ಮಾಡಿ ಪರವಾಗಿಲ್ಲ, ಕಲ್ಲು ಮುಟ್ತಾರೇ ಮಾಡಿ. ನಾವು ಅದನ್ನು ಪುಳ್ಳಂಗಾಯಿ ಉಂಡೆ ಅದನ್ನು ಕೂಡ ತಿಂತೀವಿ ನಾವು. ಪುಳ್ಳಂಗಾಯಿ ಉಂಡೆ ಅಂದ ತಕ್ಷಣ ಜ್ಞಾಪಕ ಆಗುತ್ತೆ ನನಗಂತೂ. ಮಾಸ್ತಿಯವರು ಕತೆ ಒಳಗಡೆ ಬರೀತಾರೆ, ಅಯ್ಯಂಗಾರ ಅದರಿಂದ ಗೋಕುಲಾಷ್ಟಮಿಗೆ ಮೊದಲ ವರ್ಷ ಅಳಿಯಿಂದ ಕರೀತಾರೆ ಮಾವನ ಮನೆಗೆ. ಬುಟ್ಟಿಗಟ್ಟಲೆ ತಿಂಡಿ ಕೊಡೋದು ಪದ್ಧತಿ ಇತ್ತು, ನಾನು ನೋಡಿದ್ದೆ ಅದನ್ನೆಲ್ಲ. ಬುಟ್ಟಿಗಟ್ಟಲೆ ತಿಂಡಿಗಳು, ಎಲ್ಲ ವೆರೈಟಿ ಏನೇನಿದೆಯೋ ಎಲ್ಲ ವೆರೈಟಿ ಸ್ವೀಟು ಖಾರ ಎಲ್ಲನೂ ಮಾಡಿ ಅಳಿಯಂಗೆ ಕಳಿಸ್ಬೇಕು. ಅದೆಲ್ಲ ಕಳಿಸಿದ್ರು ಎಲ್ಲದೂ. ಅದು ಊರಿಗೆ ಬಂದರು ಪಾಪ ಮಾಸ್ತಿಯವರು ಎಲ್ಲ ಬಂದದೇ ತಿಂದರು. ಕಡೆಗೆ ಪುಳ್ಳಂಗಾಯಿ ಉಂಡೆ ಬಿಟ್ಟಿತ್ತಂತೆ. ಅದನ್ನು ಏನು ಮಾಡಿದ್ರು ಹೊಡಿಯೋಕ್ಕೆ ಆಗಲಿಲ್ಲ. ಬಾಗಿಲು ಹಿಂದ್ಗಡೆ ಇಟ್ಟು ಬಾಗಿಲು ಹಾಕಿದಂತೆ, ಬಾಗಿಲು ಮುಗಿದೋಯ್ತಂತೆ. ಮಂಚದ ಕಾಲು ಕೆಳಗೆ ಇಟ್ಟಂತೆ, ಮಂಚದ ಕಾಲು ಮುಗಿದೋಯ್ತಂತೆ. ಆಮೇಲೆ ಒಂದು ಕಾಗದ ಬರೆದು ಹಾಕಿದಂತೆ. ಆಗಲೆಲ್ಲ ಕಾರಣ ತಾನೇ ಬರೀತಾ ಇದ್ದಿದ್ದು. ನೀವು ಪುಳ್ಳಂಗಾಯಿ ಉಂಡೆ ಕಳಿಸುವಾಗ ಒಂದು ಸುತ್ತಿಗೆ ಒಂದು ಹಾರ ಕಳಿಸ್ಕೊಡಿ. ಹಾಗೆ ಈ ಹುಡುಗರು ಹೇಳ್ತಾ ಇದ್ದಾರೆ, ನೀವೇನು ಹಾರೇ ಕೀರೆ ಏನು ಕೊಡಬೇಡಿ, ನಾವೇ ಆಗಿರ್ತೀವಿ, ನಮ್ಮ ಹಲ್ಲು ಫಸ್ಟ್ ಕ್ಲಾಸ್ ಆಗಿದೆ ಅಂತ ಹೇಳಿ ಅವರೆಲ್ಲ ಹೇಳ್ತಾ ಇದ್ದಾರೆ. ಜೂನಿಯರ್ಸ್, ಸಬ್ ಜೂನಿಯರ್ಸ್ ಎಲ್ಲ ಇದರಲ್ಲಿ ಎಲ್ಲರೂ ಹೊರಗಡೆ ಬೇಕಾದಾಗ ಮಾತಾಡ್ತಾ ಇದ್ದಾರೆ. ಎಲ್ಲ ಕೇಳ್ತಾ ಇದ್ರು. ಯಾರು? ಪಾಂಡವರು ಏಕಚಕ್ರ ನಗರದಿಂದ ಅನೇಕ ಬ್ರಾಹ್ಮಣರ ಜೊತೆ ಬಂದುಬಿಟ್ಟಿದ್ದಾರೆ ಅಲ್ಲಿಗೆ. ಅವ್ರು ಹೇಳಿದ್ರು, ದ್ರೌಪದಿ ಸ್ವಯಂವರ ಇದೆ,
ಮಹಾರಾಜ ಕೈ ತುಂಬ ದಕ್ಷಿಣೆ ಕೊಡ್ತಾನೆ. ನೀವು ಬ್ರಾಹ್ಮಣರೇ ಆಗಿದ್ದೀರ, ಅವ್ರಿಗೆ ಗೊತ್ತಿಲ್ಲ ಪಾಂಡವರು ಅಂತ. ನೀವು ಬ್ರಾಹ್ಮಣರೇ, ಬನ್ನಿ ನಮ್ಮ ಜೊತೆ ಅಂತ ಕರ್ಕೊಂಡು ಹೋದರು. ಅವರು ಬಂದರು, ಬ್ರಾಹ್ಮಣ ಥರನೇ ಇದ್ದರು ಅವರು. ಹಾಗಾಗಿ ಅವರು ಒಂದು ಕುಂಬಾರನ ಮನೆಯೊಳಗಡೆ ಒಂದು ಜಾಗ ಮಾಡಿಕೊಂಡು ರಾತ್ರಿ ಇದ್ದು ಅಲ್ಲಿ ಬೆಳಗ್ಗೆ ಸಭೆಗೆ ಬಂದು ಕೂತಿದ್ರು. ಬ್ರಾಹ್ಮಣರದೇ ಒಂದು ದೊಡ್ಡ ಗುಂಪು, ಅದರೊಳಗಡೆ ಇವರು ಇದ್ದಾರೆ, 5 ಜನನೂ ಕೂತ್ಕೊಂಡಿದ್ದಾರೆ. ಕುಂತಿ ಬಂದಿಲ್ಲ, ಅವಳು ಮನೆಯಲ್ಲೇ ಕೂತಿದ್ದಾಳೆ, ಅವಳನ್ನ ಕರ್ಕೊಬಂದಿಲ್ಲ. ಇವರು 5 ಜನ ಬಂದಿದ್ದಾರೆ ಸಭೆಗೆ. ಈ ಧ್ವನಿ, ಇವರೆಲ್ಲ ಮಾತಾಡ್ತಾ ಇರುವ ಧ್ವನಿಯನ್ನು ಕೇಳಿಸ್ಕೊತಾರೆ ಬ್ರಾಹ್ಮಣರು. ಎಲ್ಲರೂ ಬ್ರಾಹ್ಮಣರು ಕೇಳಿಸ್ಕೊತಾರೆ. ಹೇಗೆ ಇದ್ದರೂ ಪಾಂಡವರು ಅಂತ ಎಷ್ಟು ಸುಂದರವಾದ ಒಂದು ಭಾಮಿನಿ ಷಟ್ಪದಿಯನ್ನು ನಮ್ಮ ನಾರಾಯಣಪ್ಪ ಕೊಡ್ತಾನೆ. ರಸದ ಹೊರಲೇಪದಲ್ಲಿ ಹುದುಗಿದ ಮಿಸುನಿಯಂತಿರೆ ಜೀವಭಾವ ಪ್ರಸರದೊಳಗೆ ಅವಲಂಬಿಸಿದ ಪರಮಾತ್ಮನಂದದಲ್ಲಿ ಎಸೆವ ವಿಪ್ರಾಕಾರದಲ್ಲಿ ರಂಜಿಸುವ ಭೂಪತಿ ತತ್ ಸಭಾಸದ್ವಿಸರ ಮಧ್ಯದೊಳಿದ್ದು ಕೇಳಿದ ನೀ ಮಹಾಧ್ವನಿಯ. ಎಂತಹ ಉಪಮಾನ ಉಪಮೇಯಗಳನ್ನು ಕವಿ ಕೊಡ್ತಾನೆ. ಶ್ರೇಷ್ಠವಾದಂತಹ ಕ್ಷತ್ರಿಯ ಓಚಿತವಾದಂತಹ ಶಕ್ತಿ ಉಳ್ಳಂತಹ ಪಾಂಡವರಿಗೆ ಎಂತಹ ದುರ್ದೆಸೆ ಬ್ರಾಹ್ಮಣರ ಹಾಗೆ ಬಂದು ಕೂತಿದ್ದಾರೆ. ಅದಕ್ಕೆ ಕವಿ ಹೇಳ್ತಾನೆ, ರಸದ ಹೊರಲೇಪದಲ್ಲಿ ಹುದುಗಿದ ಮಿಸುನಿ ಎಂತಿದೆ. ಚಿನ್ನಕ್ಕೆ ಪಾದರಸ ಹಚ್ಚಿಬಿಟ್ರೆ ಹೇಗಾಗುತ್ತೆ? ಅದು ಹೊಳಪು ಕಾಣಿಸುತ್ತ. ಪಾದರಸ, ರಸದ ಹೊರಲೇಪದಲ್ಲಿ ಹುದುಗಿದ ಮಿಸುನಿ. ಹಾಗೆ ಚಿತ್ ಶಕ್ತಿ, ದೇಹ ಶಕ್ತಿ ಎಲ್ಲವೂ ಇದ್ದು ಕೂಡ ಬೆಲೆಯೇ ಇಲ್ಲದ ಹಾಗೆ ಕೂತಿದ್ದಾರೆ ಪಾಪ. ಆ ಊರಿನ ಪದ್ಧತಿ ಹಾಗೆ ಅವರು ಜನಿವಾರ ಹಾಕ್ಕೊಂಡು ಕಚ್ಚೆ ಪಂಚೆ ಉಟ್ಕೊಂಡು, ಅಲ್ಲಿಯ ದೇಶಿ ಪದ್ಧತಿ ಹಾಗೆ 3 ನಾಮ ಹಾಕ್ಕೊಂಡಿದ್ರೋ ಅಥವಾ 3 ಪಟ್ಟೆ ಹಾಕ್ಕೊಂಡಿದ್ರೋ ಗೊತ್ತಿಲ್ಲ, ಒಟ್ಟಾರೆ ಹಾಕ್ಕೊಂಡಿದ್ದಾರೆ. ಹೀಗೆ ಅವರು ಬಂದು ಕೂತಿದ್ದಾರೆ. ಏಕೆ? ಬ್ರಾಹ್ಮಣರಿಗೆ ಏನು ಬೇಕಾಗಿದೆ? ಬ್ರಾಹ್ಮಣೋ ಭೋಜನ ಪ್ರಿಯ. ಪಾಪ ಅವ್ರಿಗೆ ಭಿಕ್ಷಾನ ಮಾಡಿ ಸಾಕಾಗಿ ಹೋಗಿತ್ತು. ಏಕಚಕ್ರ ನಗರದಲ್ಲಿ 1 ವರ್ಷ ಇರ್ತಾರೆ. ಭೋಜನ ಒಳ್ಳೆ ಊಟ ಸಿಕ್ಕತ್ತೆ, ಅದರಲ್ಲೂ ಭೀಮಂಗಂತೂ ಹೊಟ್ಟೆ ತುಂಬಿಲ್ಲ ಪಾಪ. ಅರ್ಧ ಹೊಟ್ಟೆ ಆಗಿದೆ ಅವನಿಗೆ. ಒಳ್ಳೆ ಊಟದಾರು ನನ್ನ ಹುಡುಗನ ಸಿಕ್ಕತ್ತೆ ಅಂತ ಅವರು ಅಂದ್ಕೊಂಡಿರ್ಬೋದು. ನಿಮಂತ್ರಣೋತ್ಸವೋ ವಿಪ್ರಾಹ ಅಂತ ಗಾವೋ ನವತೃಣೋತ್ಸವ ಅಂತ ಮುಂದಿನ ಸಂಧಿಗಳಲ್ಲಿ ಬರುತ್ತೆ. ಕುಮಾರವ್ಯಾಸನೇ ಬರೀತಾನೆ ಅವನು. ನಿಮಂತ್ರಣೋತ್ಸವೋ ವಿಪ್ರಾಹ, ಯಾರಾದರೂ ಕರೀತಾರೆ ಅಂದರೆ ಬಹಳ ಆನಂದನಂತೆ. ಹೇಗೆ ಅಂದರೆ ಹಸುವಿಗೆ ಹಸಿರು ಹುಲ್ಲು ನೋಡೋದು ಎಷ್ಟು ಆನಂದ ಆಗುತ್ತೋ ಅಷ್ಟು ಅಂತ. ಅರ್ಜುನನಿಗೆ ಯುದ್ಧ ಅಂದ್ರೆ ಇಷ್ಟ ಇತ್ತು. ಈ ಪದ್ಯನ ಅಲ್ಲಿ ಬರೀತಾನೆ ಕುಮಾರವ್ಯಾಸ. ನಿಮಂತ್ರಣೋತ್ಸವೋ ವಿಪ್ರಾಹ ಗಾವೋ ನಿಮಂತ್ರಣೋತ್ಸವ. ನಂಗೆ ಯುದ್ಧ ಅಷ್ಟು ಇಷ್ಟ ಅಂತ ಹೇಳಿದವನು ಆ ಕುರುಕ್ಷೇತ್ರ ಯುದ್ಧದಲ್ಲಿ ಬಿಲ್ ಕೆಳಗಡೆ ಇಟ್ಬಿಡೋದ, ನಾನು ಯುದ್ಧ ಮಾಡಲ್ಲ ಅಂತ. ಭಗವದ್ಗೀತೆ ಕೃಷ್ಣನಿಂದ 700 ಶ್ಲೋಕ ಬರಬೇಕಾಗಿತ್ತು, ನೆಪ ಆಯಿತು. ಅದನ್ನು ಅಷ್ಟೇ ಹೊರತು ನಮಗೆ ಭಗವದ್ಗೀತೆ ಅದು ಅರ್ಜುನನಿಗೆ ಬೇಕಾಗಿರಲಿಲ್ಲ. ಅಂತಹ ಶ್ರೇಷ್ಠರಾದಂತಹ ಬ್ರಾಹ್ಮಣರ ಮಧ್ಯೆ ಕೂತ್ಕೊಂಡಿದ್ದಾನಂತೆ. ಹೇಗೆ ಒಳಗಡೆ ನಮ್ಮಲ್ಲಿ ಪರಮಾತ್ಮ ಇದ್ದಾನೆ, ನಾವು ಜೀವಾತ್ಮಗಳು ಅಷ್ಟೇ. ಒಳಗಡೆ ಇದ್ದು ನಮ್ಮನ್ನು ಪಾಲಿಸ್ತಾನೆ, ಪೋಷಿಸ್ತಾನೆ ಭಗವಂತ. ಹಾಗೆ ಕ್ಷತ್ರಿಯೋಚಿತವಾದಂತಹ ತೇಜಸ್ಸನ್ನು ಬ್ರಾಹ್ಮಣ ತೇಜಸ್ಸಲ್ಲಿ ಮುಚ್ಚಿಟ್ಕೊಂಡ್ಬಿಟ್ಟಿದ್ದಾರೆ. ವಿಪ್ರಾಕಾರದಲ್ಲಿ ರಂಜಿಸುವಂತಹ ಆ ಧರ್ಮರಾಜ ಈ ಮಾತನ್ನು ಕೇಳಿಸ್ಕೊಂಡ. ಡಂಗೂರ ಸಾರಿಸಿದಾರಲ್ಲ, ಯಾರು ಬೇಕಾದ್ರೂ ಬ್ರಾಹ್ಮಣರಿಂದ ಅಂತ ನೋಡಿದ. ಇದು ಸರಿಯಾದ ಹುಚ್ಚು. ಅಣ್ಣ ಹೇಳದೆ ತಮ್ಮಂದ್ರೆ ಏನೂ ಕೆಲಸ ಮಾಡಲ್ಲ. ತಂದೆ ಹೋದ್ಮೇಲೆ ಹಿರಿಯ ಅಣ್ಣನೇ ತಂದೆ ಸ್ಥಾನದಲ್ಲಿರ್ತಾನೆ. ಧರ್ಮರಾಜ ಹಾಗೆ ಕೂಡ ಇದ್ದ. ತಕ್ಷಣ ಅವನು ಯೋಚನೆ ಮಾಡಿದ, ಯಾಕೆಂದರೆ ಇವರು ಬರೀ ಮಾತಾಡ್ತಾ ಇದ್ದಾರಲ್ಲ, ಅಷ್ಟರೊಳಗಡೆ ಯಾರಾದರೂ ಎದ್ದು ಹೋದರೆ ಗೊತ್ತಿಲ್ಲ. ಅದಕ್ಕೆ ನೋಡ್ದ. ನೋಡಿದನು ತಮ್ಮನನು ಸನ್ನೆಯ ಮಾಡಿದಡೆ ಕೈಕೊಂಡನು. ಅವನಿಪಗೂಡಿ ಕುಂತಿಗೆ
ಭೀಮಸೇನಂಗೆ ಎರಗಿ ಮನದೊಳಗೆ ಕೂಡೆ ಕೊಳ್ಳಿದ್ದ ಅಖಿಲ ವಿಪ್ರರ ನೋಡಿ ಮೆಲ್ಲನೆ ಧೋತ್ರ ದರ್ಭೆಯ ಗೂಢ ಸಂವರಿಸುತ್ತ ಸಭೆಯಿಂದ ಎದ್ದನಾ ಪಾರ್ಥ ನೋಡಿದನು ತಮ್ಮನನ್ನು. ಮಾತು ಗೀತು ಇಲ್ಲ, ಮಾತಾಡಿದ್ರೆ ಗೊತ್ತಾಗುತ್ತೆ ಯಾರಿಗಾರು, ಕಣ್ಣಲ್ಲೇ ಹೀಗಂದ. ಹೇಳು ಅರ್ಥ ಆಯ್ತು. ಕೈಕೊಂಡನು ಧರ್ಮರಾಜನಿಗೆ, ಮನಸ್ಸಲ್ಲೇ ನಮಸ್ಕಾರ ಮಾಡಿದೆ. ಎಲ್ಲ ಅಕ್ಕಪಕ್ಕದವ್ರು ಗೊತ್ತಾಗಬಾರ್ದಲ್ಲ. ಅಮ್ಮ ಅಲ್ಲೇ ಇದ್ದಾಳೆ ಮನೆಯಲ್ಲಿ, ಇಲ್ಲಿಂದಲೇ ಅಲ್ಲಿಗೆ ಒಂದು ನಮಸ್ಕಾರ ಹಾಕಿದ. ಭೀಮಸೇನ ಅಣ್ಣ ಅವರಿಂದ ಅವನಿಗೂ ಒಂದು ನಮಸ್ಕಾರ ಮನದಲ್ಲೇ. ಅಲ್ಲಿ ಕೂತಿದ್ದಂತಹ ಬ್ರಾಹ್ಮಣನೆಲ್ಲ ಒಮ್ಮೆ ನೋಡ್ದ. ಕೈಕಾಲು ನಡುಗಬೇಕು, ಯಾಕೆಂದರೆ ಇಷ್ಟೊತ್ತು ಇವರೆಲ್ಲ ಏನೆಲ್ಲ ಮಾಡಿದ್ದಾರೆ, ಚೇಷ್ಟೆ ಮಾಡಿದ್ದಾರೆ, ಅಸಖಿಯರು ಎಷ್ಟು ನುಕ್ಕಿದ್ದಾರೆ ಎಲ್ಲ ರಾಜರು ನೋಡಿ ಹೆದರಿಕೆ ಆಗ್ತಾಯಿದೆ ಸ್ವಲ್ಪ. ವಿಪ್ರರ ನೋಡಿ ಮೆಲ್ಲನೆ ಧೋತ್ರ ದರ್ಭೆಯ ಗೂಢ ಆಗಿನ ಕಾಲದ ದರ್ಭೆನ ಕಂಕ್ಳಲ್ಲಿ ಇಟ್ಕೊಂಡು ಓಡಾಡೋ ಪದ್ಧತಿ ಇತ್ತಂತೆ. ಅದರಿಂದ ಕವಿ ಬರೀತಾನೆ. ಕಚ್ಚೆ ಪಂಚೆ ಉಟ್ಕೋಬೇಕಲ್ಲ, ಆ ಪಂಚೆ ಸರಿಗಿದೆಯಾ ಇಲ್ವಾ, ಎಲ್ಲರೂ ಬಿದ್ದೋದಿತ್ತು, ಅದನ್ನೆಲ್ಲ ನೋಡ್ಕೊಂಡು ಮೆಲ್ಲಗೆ ಎದ್ದ. ಸಭೆಯಿಂದ ಎದ್ದು ನಿಂತ್ಕೊಂಡ. ಏನು ಸಿದ್ಧಿ ಉಪಾಧ್ಯರೇ ಎದ್ದಿರಿ, ವಾಹ ಧನುವಿಂಗಲ್ಲವೇ ತಾನೇನು ಮನದಂಗವಣೆ ಬಯಸಿದಿರೆ ನಿತಂಬಿರಿಯ ವೈನತೆಯನ ವಿಗಡಿಸಿದ ವಿಷವೋ ಏನು ಸದರವೋ ಹಾವಡಿಗರಿಗೆ ಇದೇನು ನಿಮ್ಮುತ್ಸಾಹವು ಎಂದುದು ಧೂರ್ತವಟು ನಿಖರ. ಅಷ್ಟೊತ್ತು ತಿಂತೀವಿ ಇದೆಲ್ಲ ಆ ಹುಡುಗರು ಹೇಳಿದ್ರು. ಧೂರ್ತವಟು ನಿಖರ ಅಲ್ಲೂ ಅದನ್ನೇ ಬಳಸ್ತಾನೆ ಕವಿ. ಏನು ಸಿದ್ಧಿ ಉಪಾಧ್ಯರೇ, ನಮ್ಮಲ್ಲಿ ಬೇಕಾದಷ್ಟು ಹೆಸರುಗಳನ್ನು ಉಪಾಧ್ಯರಿಗೆ ಹೇಳ್ತಾರೆ, ಒಬ್ಬೊಬ್ಬರ ಕಡೆ ಒಂದೊಂದು ಥರ ಹೇಳ್ತಾರೆ. ಆಗಲಿ ಏನು ಎದ್ಬಿಟ್ಟಿರಲ್ಲ, ಓ ಎಲ್ಲೋ ಕೈಕಾಲು ಹಿಡ್ಕೊಂಡಿತ್ತು ಅಂತ ಕಾಣಿಸುತ್ತೆ, ಇಲ್ಲ ಹೊರಗಡೆ ಹೋಗ್ಬೇಕೇನೋ ಅದಕ್ಕೆ ಎದ್ದಿದ್ದೀರ ಅಂತ ಕಾಣಿಸುತ್ತಲ್ವ. ಬಿಲ್ಗಲ್ಲ ತಾನೆ, ಧನುಬಿಂಗಲ್ಲೇ ಅಲ್ಲ ಅಲ್ಲ ಅಲ್ವಾ. ಓ ನೀವು ಒಳ್ಳೆ ಪ್ರಾಪ್ತ ವಯಸ್ಕರಿದ್ದೀರಾ, ಮನದಂಗವಣೆ ಆಗಿರ್ಬೋದು ಆಸೆ. ದ್ರೌಪದಿ ಅಷ್ಟೊಂದು ಸುಂದರಿ ಅವಳು, ಬಯಸಿದ್ದೀರೇ, ಆಸೆ ಪಟ್ಟಿದ್ದೀರಾ. ಮನುಷ್ಯನಿಗೆ ಆಸೆ ಅನ್ನೋದು ಸಹಜ. ನೀವು ಬಹಳ ಚೆನ್ನಾಗೂ ಇದ್ದೀರಾ, ಯೋಗ್ಯರಾಗಿದ್ದೀರಾ, ಇರ್ಬೋದು ಅಲ್ವಾ ರೀ. ಸ್ವಲ್ಪ ಯೋಚನೆ ಮಾಡಿರಿ ಹುಡುಗರಿಗೆ ಅಲ್ವಾ ರೀ, ಸ್ವಲ್ಪ ಯೋಚನೆ ಮಾಡಿರಿ. ಬಂತು ಎದ್ದಿದ್ದೀರಾ, ಏನಂತ ಚೆಕ್ಕೊಂಡಿದ್ದೀರಾ ಬಿಲ್ಲನ್ನು. ವೈನತೆಯನ್ನು ವಿಗಡಿಸಿದ ವಿಷ, ಗರುಡನೇ ಹೆದರಬೇಕು ವಿಷ ನೋಡಿಬಿಟ್ಟು. ಹಾಗಿರುವಂತಹ ಕ್ಷತ್ರಿಯರೇ ಇವತ್ತು ನೀರು ಕುಡಿದು ಬಿದ್ದೋದು. ಗರುಡನ ಹಾಗೆ ಬಂದರು ಪೂರ್ಣ ಹೋಯ್ತು, ಅವ್ರ ಪೊಗರೆಲ್ಲ ಹೋಯ್ತು. ನಾವೇನು ರೀ ಬರೀ ಹಾವಾಗಿರಿದೆ, ಸಣ್ಣದು ನೀರು ಹಾವು ಅದೆಲ್ಲ ಹಿಡಿಯುವಂಥ ಬ್ರಾಹ್ಮಣರು ನಾವು. ಅಂಥ ಹಿಡಿಯೋಕ್ಕಾಗತ್ತಾ ನಮ್ಮ ಕೈಲಿ? ಅಂತಹ ಶ್ರೇಷ್ಠವಾದಂತಹ ಆ ಬಿಲ್ಲನ್ನು ಗರುಡನಂತ ಇದ್ದಂತಹ ಕ್ಷತ್ರಿಯರಿಗೆ ಆಗಲಿಲ್ಲ, ನಮ್ಮ ಕೈಲಾಗತ್ತಾ? ಏನು ಸದರ ಅಂತ ತಿಳ್ಕೊಂಡಿದ್ದೀರಿ? ಏನು ನಿಮ್ಮ ಉತ್ಸಾಹ ನಿಂತ್ಕೊಂಡ್ಬಿಟ್ಟಿದ್ದೀರಿ? ಕೂತ್ಕೊಳ್ರಿ ಸಾಕು. ಹುಡುಗರು ಹೇಳೋದು ಕುಕ್ಕರ್ ಬೆಳೀರಿ ಸಾಕು, ಎದ್ದು ನಮ್ಮ ಬ್ರಾಹ್ಮಣ ಸಮಾಜಕ್ಕೆ ಅವಮಾನ ಮಾಡಬೇಕು ಅಂದ್ಕೊಂಡಿದ್ದೀರಾ? ಮನೋನಿಗ್ರಹ ಏನು ಇಲ್ವಾ ನಿಮಗೆ? ಎಲ್ಲರೂ ಹೇಳಿದ್ರು ಅಂತ ಹೇಳ್ಬಿಟ್ಟು ಎದ್ದು ಬಿಡೋದ? ಏನ್ರಿ ಮನೋನಿಗ್ರಹ ಇದೆ, ತಲೆ ಬೋಳಿಸ್ಕೊಂಡ್ರೆ ಏನು ಪ್ರಯೋಜನ ಆಗಲ್ಲ. ಮನೋನಿಗ್ರಹ ಮೊದಲು ಬೇಕು. ಅಟ್ಟಕ್ಕೆ ಹಾರದವ ಬೆಟ್ಟಕ್ಕೆ ಹಾರಿಯಾನೆ ಆಗತ್ತಾ? ಅಪ್ಪ ಭಟ್ಟರ ಮಗಳಾಗಿ ತಿಪ್ಪ ಭಟ್ಟರ ಸೊಸೆಯಾಗಿ ಸಾಲಗ್ರಾಮ ಗೊತ್ತಿಲ್ವೇ ಅಂದರೆ ಸಗಣಿ ಗುಪ್ಪೆ ಅಂದ್ಬಿಡ್ತೇವೆ. ಹಾಗಾಯಿತು ನಿಮ್ಮ ಎದ್ದಿರೋ ವಿಚಾರ. ಭಗೀರಥ ಯತ್ನರಿ ಇದು. ಅವನು ಭಗೀರಥ ಎಷ್ಟು ವರ್ಷ ತಪಸ್ಸು ಮಾಡ್ದ. ಆಗಲ್ಲ ಅಂತಲ್ಲ, ಕಷ್ಟ ಆಗತ್ತೆ ನೋಡಿ, ಯೋಚನೆ ಮಾಡಿ ಅಂತ ಹೇಳಿ ಆ ಹುಡುಗರೆಲ್ಲ ತಮಾಷೆ ಮಾಡಿದ್ರು. ರೀ ನೀವು ಮದುವೆ ಮಾಡ್ಕೊಂಡು ರೆಡಿನಾ? ನಮ್ಮನೇಲಿ ಬೇಕಷ್ಟು ಹುಡುಗಿರಿದ್ದಾರೆ, ಕೊಡ್ತೀವಿ ಬನ್ನಿರಿ ಅಂದರು ಬೇರೆಯವರೆಲ್ಲ. ಮದುವೆ ಬೇಕೇ
ಶ್ರೋತ್ರಿಯಸ್ತೋಮದಲ್ಲಿ ಕನ್ಯಾರ್ಥಿಗಳು ನಾವು ಎಂಬುದು ನಿಜಾನ್ವಯ ವಿದ್ಯೆಯಲ್ಲಿ ಕೊಡುವುದು ಪರೀಕ್ಷೆಗಳ ಮದುವೆಯಹುದು ಇದು ಸೌಖ್ಯ ಪುಣ್ಯಪ್ರದವು ಭೂದೇವರಿಗೆ ನೀನೆನೆದುದು ಭಗೀರಥ ಯತ್ನವೋ ಎಂದುದು ಭೂಸುರೌರಾತ ಆಸೆ ಇರಬೇಕು ಮನುಷ್ಯಂಗೆ, ಇಲ್ಲ ಅಂತಲ್ಲ. ಅಟ್ಯಾಚ್ಮೆಂಟ್ ಇಲ್ಲದೆ ನಾವು ಬದುಕೋಕ್ಕಾಗೋದೇ ಇಲ್ಲ. ಡಿಟ್ಯಾಚ್ಮೆಂಟ್ ಯಾವಾಗ ಬರುತ್ತೆ ಅಂದರೆ ನಾವು ತುಂಬ ಎತ್ತರಕ್ಕೆ ಹೋದ್ಮೇಲೆ ಬರೋದು. ಇನ್ನೇನು ಮಾಡೋಕ್ಕೆ ಆ ಕಿಸ್ಸೋಕ್ಕಾಗಲ್ಲ ಅಂದಾಗ ಬರುತ್ತೆ. ಕೈಯಲ್ಲೆಲ್ಲ ಒಳ್ಳೆ ಹುರುಪಿರುವಾಗ ಯಾರು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗತ್ತೆ? ನೀವು ಇರೇ ನೋಡಿದ್ರೆ ಒಳ್ಳೆ ಜಟ್ಟಿ ಇದ್ದಾಗ ಇದ್ದೀರಾ, ನೀವು ನಿಜ ಚೆನ್ನಾಗಿದ್ದೀರಾ, ಒಳ್ಳೆ ಸ್ಫುರದ್ರೂಪಿ ಆಗಿದ್ದೀರಾ, ಒಳ್ಳೆ ಪ್ರಾಪ್ತ ವಯಸ್ಸೂ ಇದೆ, ಮದುವೆ ಮಾಡ್ಕೊಳ್ಳೋಕೆ ಇಷ್ಟನ ಎದ್ದಲ್ಲ. ಕೇಳ್ರಿ, ನಮ್ಮನೇಲಿ ಸಾಲು ಹೆಣ್ಮಕ್ಳು 15 ಇವೆ ರೀ. ಸದ್ಯ ಹಾಕ್ಸೋದು ಸಾಕು ಅಂತ ಯೋಚನೆ ಮಾಡ್ತಿದ್ವಿ. ನೀವೊಬ್ಬ ಅಳಿಯ ಸಿಕ್ಬಿಟ್ರೆ ಒಂದು ಹುಡುಗಿ ಅಳಿಯಾಯ್ತು. ಕನ್ಯಾರ್ಥಿಗಳು ನಾವು ಬೇಕಾದಷ್ಟು ಮನೆ ಹೆಣ್ಮಕ್ಳಿದ್ದಾರೆ ರೀ. ಹಿಂದಿನ ಕಾಲದಲ್ಲಿ 15-18 ಮಕ್ಕಳು ಅಪರೂಪ ಏನಿರಲಿಲ್ಲ. 12-14 ಮಾಮೂಲು ಇರ್ತಿತ್ತು. 18 ಹೆಣ್ಮಕ್ಳು ಹುಟ್ಟಿದ್ದು ಮನೆ ನಾನು ನೋಡಿದ್ದೀನಿ. 19ನೇ ಗಂಡು ಮಗ ಹುಟ್ಟೋದು, ಅಲ್ಲಿ ತನಕ ಆದರೂ ಹೋಗ್ಬೋದು, ಆಮೇಲೆ ನಿಲ್ಲಿಸೋದು ಅದಿತ್ತು ಆಗಿನ ಕಾಲದಲ್ಲಿ. ಅದಕ್ಕೆ ಹೇಳ್ತಾ ಇದ್ದಾರೆ ಕನ್ಯಾರ್ಥಿಗಳು ನಾವು. ನೋಡಿ, ನಮ್ಮ ಒಂದು ವಿದ್ಯೆ ಒಳಗಡೆ ಬೇಕಾದ್ರೆ ಪರೀಕ್ಷೆ ಕೊಡೋಣ. ನಮ್ದಲ್ಲ ರೀ ಅದು, ಬಿಲ್ ಎತ್ತದು ನಮ್ದಲ್ಲ ವಿದ್ಯೆ. ನಮ್ಮನೆ ಹುಡುಗಿ ಮದುವೆ ಮಾಡ್ಕೋ, ದ್ರೌಪದಿ ವಿಚಾರ ಬಿಟ್ಟಾಕು. ನಮ್ಮನೆ ಹುಡುಗಿ ನೀವು ಮಾಡಿಕೊಂಡ್ರೆ ಸೌಖ್ಯವೂ ಸಿಕ್ಕತ್ತೆ, ಪುಣ್ಯವೂ ಸಿಕ್ಕತ್ತೆ. ಮಾಡಬಾರದು ಮಾಡೋಕ್ಕೆ ಹೋದರೆ ಆಗಬಾರ್ದಾಗತ್ತೆ. ಯೋಚನೆ ಮಾಡಿ, ಸ್ವಲ್ಪ ಯೋಚನೆ ಮಾಡಿ. ಆಸೆ ಅನ್ನೋದನ್ನು ಯಾವುದಕ್ಕೆ ಹೋಲಿಸ್ತಾರೆ ಕವಿಗಳು? ಪರ್ವತಕ್ಕೆ ಹೋಲಿಸ್ತಾರೆ. ಪರ್ವತ ತುಂಬ ಎತ್ತರ, ಇಲ್ಲ ಸಮುದ್ರದಷ್ಟು ಅಂತಾರೆ. ಅದು ಅಲ್ಲ, ಆಕಾಶದಷ್ಟು ಅಂತಾರೆ. ಅದಕ್ಕೂ ಮೀರಿ ಬ್ರಹ್ಮ ಅನ್ನೋದು, ಅದಕ್ಕೂ ಮೀರಿದ್ದು ಆಸೆ. ಎಲ್ಲದಕ್ಕಿಂತ ದೊಡ್ಡದು ಆಸೆ. ಆ ಆಸೆಯನ್ನು ಬಿಟ್ಬಿಟ್ಟು ಸುಮ್ಮನೆ ನಮ್ಮನೆ ಹುಡುಗಿನ ಮದುವೆ ಮಾಡ್ಕೊಳ್ಳಿ, ಇದೇನಿದು ಹೊರಡೋದು ಸರಿ ಇಲ್ಲ. ಸೈರಿಸಿ ಕೇಳೋದೆಲ್ಲ ಕೇಳಿ. ಪಾತ್ರ ನಿಂತ್ಕೊಂಡಿದ್ದಾನೆ, ಕೂತ್ಕೊಳ್ಳಿಲ್ಲ. ಅವ್ರು ಹೇಳಿದ್ರು ಕೂತ್ಕೊಳ್ಳೋಕೆ ಹೋಗಲಿಲ್ಲ. ಅವನು ಅಣ್ಣ ಹೇಳಿದ್ದಾನೆ ಹೇಳು ಅಂತ ಎದ್ದ. ಇವರೆಲ್ಲ ಹುಡುಗರು ಹೇಳಿದ ಮಾತೆಲ್ಲ ಅವ್ನು ಕೇಳಿಸ್ಕೊಳ್ಳಿಲ್ಲ, ಸುಮ್ಮನಾದ. ಏನು ಹೇಳ್ದ? ನೀವು ಸೈರಿಸಿ ನಿಮ್ಮ ಕಾರುಣ್ಯಾವಲೋಕನವುಂಟಲೇ ಸದ್ಭಾವದಲ್ಲಿ ನೀವು ರಚಿಸಿದ ಆಶೀರ್ವಾದ ಶಕ್ತಿಯಲ್ಲಿ ನಾವು ವಿಜಯರು. ಚಾಪಯಂತ್ರವೋ ಇದಾವಗನವೋ ಎಂದ ಅರ್ಜುನನ ಸಂಭಾವನೋಕ್ತಿಗೆ ನಿಲ್ಲದೆ ಅವರು ಒದರಿದರು ತಮಗೆ. ಭತ್ತ ಮೊಸರು ಕಲಸಿದಂತೆ ವ್ಯರ್ಥ. ಭತ್ತಕ್ಕೆ ಮೊಸರು ಅಂಟತ್ತ, ಅನ್ನ ಮಾಡಿದ್ರೆ ಅಂಟತ್ತಪ್ಪ. ಭತ್ತಕ್ಕೆ ಅಂದರೆ ಮೇಲೆ ಮುಳ್ಳು ಥರ ಇರುತ್ತೆ ಹೊಟ್ಟು, ಅದಕ್ಕೆ ಬೆರೆಯೋಕ್ಕಾಗಲ್ಲ. ಹಾಗೆ ನೀ ಮಾಡೋದು ವೇಸ್ಟು, ದಂಡ, ಹೋಗಬೇಡ ಅಂದವರೆ. ಸ್ವಲ್ಪ ತಡೀತೀರಾ? ಮಾತಾಡದೆ ಕೂತ್ಕೊಳ್ಳೋಕ್ಕಾಗತ್ತಾ? ಸೈರಿಸಿ, ಸ್ವಲ್ಪ ಸಮಾಧಾನ ಇದೆ. ಸೈರಣೆ ಅಂದರೆ ಮೈ ಸಿರಿ ಇದ್ದ ಹಾಗೆ. ಸೈರಣೆ ಅಂದರೆ ಜಪ, ಸೈರಣೆ ಅಂದರೆ ತಪ, ಸೈರಣೆ ಅಂದರೆ ದಾನ, ಸೈರಣೆ ಅಂದರೆ ಧರ್ಮ, ಶಾಶ್ವತವಾದ ಸುಖ, ಸಕಲರಿಗೆ ಹಿತ ಮಾಡುವುದೇ ಸೈರಣೆ. ಸ್ವಲ್ಪ ನನಗೆ ಹಿತ ಮಾಡ್ತೀರಾ? ಮಾತಾಡದೆ ಕೂತ್ಕೋತೀರಾ? ನೋಡಿ, ನೀವೆಲ್ಲ ಸೇರಿಬಿಟ್ಟು ನಮ್ಮದು ಆಶೀರ್ವಾದ ಮಾಡ್ತೀರಾ. ಬೆಸ್ಟ್ ಆಫ್ ಲಕ್ ಅಂತ ಹೇಳಿ ಸಾಕು. ಅಷ್ಟು ಹೇಳೋಕ್ಕೇನು ಕಷ್ಟ? ನಿಮಗೆ ಏನೇನೋ ವಟ ಅಷ್ಟೊತ್ತಿಂದ ಮಾತಾಡ್ತಾ ಇದ್ದೀರಲ್ಲ. ನಿಮ್ಮ ಕರುಣೆ ಇದ್ದರೆ, ನಿಮ್ಮ ಆಶೀರ್ವಾದ ಇದ್ದರೆ, ನಿಮ್ಮ ಆಶೀರ್ವಾದದ ಶಕ್ತಿಯಿಂದ ನಾವು ವಿಜಯರು, ನಾನು ಗೆಲ್ತೇನೆ ಅಂತ. ಅರ್ಜುನನಿಗೆ ವಿಜಯ ಅನ್ನೋದು ಒಂದು ಹೆಸರು, ಮುಂದೆ ಬರುತ್ತೆ. ಅದು ರಾಜಸೂಯ ಯಾಗದಲ್ಲಿ ದಿಗ್ವಿಜಯ ಮಾಡಿದಾಗ ವಿಜಯ ಅಂತ ಬರುತ್ತೆ. ಇಲ್ಲೇ ಕವಿ ಬಳಸ್ಕೊತಾನೆ, ಕತೆ ಗೊತ್ತಿದೆಯಲ್ಲ. ಚಾಪಯಂತ್ರವು ಇದು ಆವಾಗನ, ಅಯ್ಯೋ ಇದು ಎಂಥ ದೊಡ್ಡ ಬಿಲ್ಲೇನಲ್ಲ ಅಂದ. ಅವನ ಹತ್ರ ಒಳ್ಳೆ ಬಿಲ್ಲಿದೆ, ಗೊಂಡಿ ಧನಸ್ಸಿದೆ ಅವನ ಹತ್ರ. ಇದಕ್ಕಿಂತ ಭಾರವಾದ ಇಟ್ಕೊಂಡಿದ್ದಾನು. ಹಾಂ,
ಏನು ದೊಡ್ಡದು. ಖಾಂಡವನ ದಹನದ ಕಾಲದಲ್ಲಿ ಅವನಿಗೆ ಸಿಕ್ಕತ್ತೆ, ಒಳ್ಳೊಳ್ಳೆ ಬಿಲ್ಗಳೆಲ್ಲ ಸಿಕ್ಕತ್ತೆ, ಇನ್ನೂ ಒಳ್ಳೊಳ್ಳೆ ಬಿಲ್ ಸಿಕ್ಕತ್ತೆ. ಇವನ ಹತ್ರ ಈಗಲೂ ಚೆನ್ನಾಗಿರೋ ಬಿಲ್ ಇದೆ ಇವನ ಹತ್ರ. ಆದ್ದರಿಂದ ಚಾಪವಿದೆ, ಯಂತ್ರವಿದೆ. ಆವಾಗ ನನಗೆ ಬಿಲ್ ವಿದ್ಯೆ ಅನ್ನೋದು ಕರಗತ, ಅಂಗೈ ನೆಲ್ಲಿಕಾಯಿಯಷ್ಟು ಸುಲಭ ನನಗೆ. ನೀವು ಯಾಕೆ ಇಷ್ಟೆಲ್ಲ ಒದ್ದಾಡ್ತಾ ಇದ್ದೀರ ನನ್ನ ಬಗ್ಗೆ? ನೋಡಿ, ನನಗೆ ಆತ್ಮವಿಶ್ವಾಸ ಇದೆ, ನನಗೆ ಗೆಲ್ತೀನಿ. ನೀವು ಸಂಭಾವನೋಕ್ತಿ ಒಳ್ಳೆಯ ಮಾತನಾಡಿ ನನಗೆ ಕಳಿಸ್ಕೊಡಿ. ಆಯ್ತಪ್ಪ ಹೋಗ್ಬಾ ಅಂತ ಹೇಳಿ ಏನೀಗ ನಿಮ್ಮ ಗಂಟುಗಳಿಗೆ ಹೋಗಿದ್ದು? ಅದಕ್ಕೆ ದುಡ್ಡು ಖರ್ಚು ಮಾಡಬೇಕಾ, ಕಾಸು ಖರ್ಚು ಮಾಡಬೇಕಾ? ಒಂದು ಮಾತು ಒಳ್ಳೇದು ಆಡೋಕ್ಕಾಗಲ್ವ? ಹಾಂ, ಇವನೊಬ್ಬ ಪಟ್ಟಿಂಗ, ಇವನು ನಾವೇನು ಹೇಳಿದ್ರು ಒಪ್ಪೋದೇ ಇಲ್ಲ. ಇವನು ಎಂಥವನು, ಇದು ಮೂರು ಕಾರ್ಕೊಂಬಿಟ್ರು ಅವರೆಲ್ಲರೂ. ಹಾಂ, ಚೆನ್ನಾಗಿ ನಿಧಾನಕ್ಕೆ ಮೆಲ್ಲಗೆ ಮಾತಾಡ್ಬಿಟ್ಟು ನಮ್ಮನ್ನೆಲ್ಲ ಒಪ್ಪಿಸ್ಬಿಡ್ತಾ ಇದ್ದಾರೆಲ್ಲ. ಜಾಣರಾಡಿದ ನುಡಿ ಚೆನ್ನ, ವೀಣೆ ಮಿಡಿದ ಧ್ವನಿ ಚೆನ್ನ ಅಂತ ಒಂದು ಗಾದೆ ಅದು. ಹಾಗೆ ವೀಣೆ ಹಾಗೆ ಮೃದು ಮಧುರವಾಗಿ ಮಾತಾಡ್ತಾ ಇದ್ದಾನಲ್ಲ ಅವನು. ಹೇಳ್ತಾನೆ, ಇನ್ನು ಮಾತೇನು ಪ್ರಯೋಜನ ಇಲ್ಲ ನೋಡಿ, ಮಣ ಮಾತಿಗಿಂತ ತೊಲ ಕೆಲಸ ಲೇಸು. ಆದ್ದರಿಂದ ಕೆಲಸವನ್ನು ಮಾಡೋಕ್ಕೆ ಬಿಡಿ ನನ್ನನ್ನು ಅಂತ. ಹೌದಾ, ನೀನು ಬಿಡಬೇಕಾ? ರೀ ಪಕ್ಕದವ್ರನ್ನ ಹೇಳಿದ್ರು, ರೀ ನೋಡ್ರಿ ಅವ್ರು ಮಾತಾಡೋದಲ್ಲ, ಕೇಳಿಸ್ಕೊಟ್ರಿ ನೀವು? ಕೇಳಿಸ್ಕೊಂಡ್ರ? ಕ್ಷಮಿತರೆ ಅವಧರಿಸಿದಿರೇ, ಕ್ರಮಿತರೆ ಅವಧರಿಸಿದಿರೇ, ಶುದ್ಧ ಭ್ರಮಿತ ಮೂಲನ ಹಿರಿಯ ವಿಷ್ಣು ಕ್ರಮಿತರೆ, ದೀಕ್ಷಿತರೆ ಧನುವಿಗೆ ಯತ್ನ ಮಾಡಿದಿರೇ. ಕ್ರಮವೇ ತಾನಿದು ಕ್ಷತ್ರಿಯರನಕ್ರಮಿಸುವುದು ಸದ್ಧರ್ಮವೇ, ಉದ್ಭ್ರಮಿತ ನಿವಾ ನೆರೆಹಳಿವತನ ಈ ಶ್ರೋತ್ರೆಯರ ಸಭೆಗೆ. ಕ್ರಮಿತರೆ, ಯೋಗ ಮಾಡೋರನ್ನ ಕ್ರಮಿತರು ಅಂತ ಕರೀತಾರೆ. ಯಾಗ ಮಾಡುವವರನ್ನು ಕ್ರಮಿತರು ಅಂತ ಹೇಳ್ತಾರೆ. ಶಾಸ್ತ್ರಿಗಳೇ, ವಾದ್ಯರೇ, ಬಾದ್ಯರೇ, ಆಚಾರ್ಯರೇ, ಜೋಯಿಸ್ರೇ, ಐನೋರೇ, ಐಗಳೇ, ಪಂಡಿತರೇ, ನೋಡ್ರಿ ಎದ್ದು ಬಿಟ್ಟಿದ್ದಾನ್ರಿ ಇವನು. ನಮ್ಮ ಸಭೆಗೆ ಅವಮಾನ ಆಗುತ್ತೆ ಇವಾಗ, ನೋಡ್ತಾ ಇರಿ. ಕರ್ಮಕ್ಕೆ ತಕ್ಕ ಫಲ ಇವತ್ತು ಸಿಕ್ಕತ್ತೆ. ಉಪ್ಪು ತಿಂದವ ನೀರು ಕುಡಿಲೇಬೇಕು, ಕುಡಿಸ್ತಾನೆ ನಮಗೆಲ್ರಿಗೂ. ಅತಿ ವಿನಯ, ನಮ್ಮನ್ನು ಸೈರಿಸಿ ಅಂತ ಹೇಳ್ತಾ ಇದ್ದಾರಲ್ಲ. ಅತಿ ವಿನಯಂ ಧೂರ್ತ ಲಕ್ಷಣಂ. ಹೇಳೋದು ಸುಲಭ, ಮಾಡೋದೇನು ಸುಲಭನಾ? ಏನೋ ಎದ್ಬಿಟ್ಟಿದ್ದಾನೆ. ನೀವಾದ್ರೂ ಎಲ್ಲರೂ ದೊಡ್ಡವರೆಲ್ಲ ಇದ್ದೀರಲ್ಲ, ಅವ್ನು ಕೂರ್ಸದ್ರಿ, ಏನು ನಿಂತ್ಕೊಂಡಿದ್ದಾನಲ್ಲ. ಈ ಶ್ರೋತ್ರಿಯರ ಸಭೆ ಇದು, ವೇದ ಪಾರಂಗತರಾದ ಸಭೆ ಇದು ನಮ್ಮದು. ಹೀಗೆ ಕ್ಷತ್ರಿಯರನ್ನು ಆಕ್ರಮಿಸ್ಬೋದಾ ನಾವೆಲ್ಲ ಹೋಗಿ? ಇಷ್ಟೊತ್ತು ಹೇಳಿಲ್ವ ನಾವು ಏನು ಬೇಕಾದ್ರೂ ನಮ್ಮ ವಿದ್ಯೆ ಒಳಗಡೆ ಸೋಲಿಸ್ತೀವಿ ಅಂತ. ಅದು ಬಿಟ್ಬಿಟ್ಟು ಏನೋ ಎದ್ಬಿಟ್ಟಿದ್ದಾನೆ ದೊಡ್ಡದಾಗಿ. ಅವರೆಲ್ಲ ಕೇಳಿದ್ರು ಇವ್ರ ಮಾತನ್ನೆಲ್ಲ, ಅಕ್ಕಪಕ್ಕದವರೆಲ್ಲ, ಶ್ರೋತ್ರಿಯರ ಸಭೆಯಲ್ಲಿ ಇದ್ದವರೆಲ್ಲ. ಕೆಲವರು ಹೇಳಿದ್ರು, ಕೆಲರು ಹೋಗದಿರು ಎಂದು ಜರೆದರು, ಕೆಲರು ತಾನೇ ಬಲ್ಲನೆಂದರು, ಕೆಲರು ನುಡಿದರು ವಿಪ್ರಸಭೆಗೆ ಅಪಹಾಸ್ಯಬಹುದೆಂದು, ಕೆಲರು ತಪ್ಪೇನೆಂದು ಕಳೆದರು, ಕೆಲರು ಭದ್ರಾಕಾರನು ಈತಂಗೆ ಅಳುಕುವುದು ಧನು, ಭಾಗ್ಯಮುಖನೀತನು ಎಂದುದು ಬುಧಸ್ತೋಮ. ರೀ ಯಾಕೆ ಸುಮ್ಮನೆ ಏನೇನೋ ಮಾತಾಡ್ತೀರ? ಉಂಡಿದ್ದು ಉಳಿದಿದ್ರು ಆಡಿದ್ದು ಉಳಿದು ಬಿಡತ್ತೆ. ಮಾತಾಡಬೇಡಿ, ಸುಮ್ಮನೆ ಅವನ ಬಗ್ಗೆ. ಏಕೆಂದರೆ ಅವನೇನೋ ಎದ್ದಿದ್ದಾನೆ, ಇರಲಿ ಬಿಡಿ. ನೋಡಿ ಅವನ ಮುಖ ನೋಡ್ರಿ, ಎಷ್ಟು ಲಕ್ಷಣ ಇದೆ ಒಂದು. ಭುಜ ನೋಡ್ರಿ ಹೇಗಿದೆ. ಸುಮ್ಮನೆ ಅವನು ಎದ್ದಿಲ್ಲ ಗೊತ್ತಾ? ನೀವೇನೋ ಅಪಹಾಸ್ಯ ಅಂತ ಅಂತಿದ್ದೀರಲ್ಲ, ಏನಲ್ಲ, ಹಾಗೆಲ್ಲ ಇಲ್ಲ. ಅಯ್ಯ ಹೋಗಲಿ ಬಿಡಿ, ಅವನು ನಿಮಗೆ ಗಂಟು ಮೇಲೆ ಹೋಗಿದ್ದು ತಪ್ಪೇನು? ಹೋದರೆ ಏನೀಗ? ಭದ್ರಾಕಾರನು ಒಳ್ಳೆ ಮಂಗಳಪ್ರದನಾದಂತಹ ಹುಡುಗ ಅವನು. ಹಾಗೆ ಇರಬೇಕಾದ್ರೆ ಅಳುಕುವುದು ಧನು. ಇವನು ಧನು ಎತ್ತಬೇಕಿಲ್ಲ, ಹೆದರ್ಕೊಳ್ಳೋತಂತೆ ಬಿಲ್ಲು. ಇವ್ರು ಹೇಳ್ತಿರೋದು ಯಾರು? ಬುಧಸ್ತೋಮ, ದೊಡ್ಡ ಪಂಡಿತರು ಶುರುನಲ್ಲಿ ಹೇಳಿದ್ರಲ್ಲ ಅವರು, ದೊಡ್ಡ ಪಂಡಿತರು ಹೇಳಿದ್ರು. ಅವ್ನ ಮುಖ ನೋಡಿದ್ರೆ ನಂಗೆ ಲಕ್ಷಣ ಗೊತ್ತಾಗ್ತಾ ಇದೆ, ಅವನೇ ಗೆಲ್ಲತ್ತೆ, ಗೆಲ್ತಾನೋ. ಆ ಧನು ಹೆದರ್ಕೊಂಡ್ಬಿಡತ್ತೆ ಇವನು ಹೋದ ತಕ್ಷಣ. ಅದೇ ಮಣಿದು ಬಿಡತ್ತೆ, ಇನ್ನೇನು ಬೇಕಾಗಿಲ್ಲ.
ಆದ್ದರಿಂದ ಯಾವ ಹೊತ್ತದಲ್ಲಿ ಯಾವ ಭಾವೋ ಏನೋ ನಾವು ಮಾತಾಡಬಾರ್ದು ಅಲ್ವಾ, ಸುಮ್ಮನೆ ಮಾತಾಡಬೇಡಿ. ಕ್ಷಮಾಶೀಲ ಹಿ ಸಾಧವಃ ಅಂತ ಹೇಳಿ ಕ್ಷಮಿಸಬೇಕು ನಾವು. ಕೇಳಿದಲ್ವ ಸೈರೀಸಿ ಅಂತ ಕೇಳಿದ್ದಾನಲ್ವ, ಚಾನ್ಸ್ ಹೊಡಿಯಪ್ಪ, ಹೋಗು, ವಿಶ್ ಯು ಬೆಸ್ಟ್ ಆಫ್ ಲಕ್, ನಡಿ ಅಂತ ಹೇಳಿ ಹಿರಿಯರೆಲ್ಲ ಹೇಳಿದ್ರು. ಹೀಗೆಲ್ಲ ಯಾಗ ಮಾಡಿದಂಥವರು ಅಂತಹ ವೇದ ಪಂಡಿತರೆಲ್ಲ ಹೇಳಿದಾಗ ತುಂಬ ಖುಷಿಯಾಯಿತು. ನಮ್ಮಲ್ಲಿದೆ, ಬ್ರಾಹ್ಮಣರನ್ನ ಕೀಳಾಗಿ ಕಾಣಬೇಕಾಗಿಲ್ಲ. ಇಂದ್ರನ ಕೈಯಲ್ಲಿ ವಜ್ರಾಯುಧವಿದ್ದಂತೆ ಬ್ರಾಹ್ಮಣರ ಕೈಯಲ್ಲಿ ದರ್ಬೆ ಇದೆ. ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮ ತೇಜೋಬಲಂ ಬಲಂ, ವಿಶ್ವಾಮಿತ್ರ ಹೇಳಿದ ಮಾತು. ಅಗಸ್ತ್ಯರು ಸಮುದ್ರವನ್ನೇ ಆಪೋಷಣೆ ಮಾಡಿದ ಕಥೆ ಇದೆ. ಪರಶುರಾಮ 21 ಬಾರಿ ಕ್ಷತ್ರಿಯರನ್ನೆಲ್ಲ ಸೋಲಿಸಿ ಗೆದ್ದು ಎಲ್ಲ ಮಾಡಿದವನು. ಬ್ರಾಹ್ಮಣರಿಗೆ ಏನೂ ಆಗಲ್ವಾ, ಏನು ಕಡಿಮೆನಾ ಅವರು? ನಮ್ಮಲ್ಲಿ ಹೇಳ್ತಾರೆ, ಕುಲ ನೋಡಿ ಹೆಣ್ಣು ಕೊಡು, ಜಲ ನೋಡಿ ಬಾವಿ ತೋಡು, ಮರ ನೋಡಿ ಬಳ್ಳಿ ನೆಡು ಅಂತ. ಅಂಥದ್ದಿರಬೇಕಾದ್ರೆ ಅವ್ನು ಕುಲ ನೋಡ್ರಿ, ಅವನು ಎಷ್ಟು ಚೆನ್ನಾಗಿದೆ. ಬ್ರಾಹ್ಮಣ ಕೊಡಲ್ಲ ಅಂತೇನಿಲ್ವಲ್ಲ, ಮೊದಲೇ ಹೇಳಾಗಿದೆಯಲ್ಲ, ಬ್ರಾಹ್ಮಣರು ಬೇಕಾದ್ರೂ ಹೇಳಿ ಕ್ರಿಸ್ತಿಯ ಹುಡುಗಿ ಮದುವೆ ಮಾಡ್ಬೋದು ಅಂತ. ಎದ್ದಿದ್ದಾನೆ, ಇರಲಿ ಬಿಡಿ. ಕವಿ ಇಲ್ಲಿ ಎಂತಹ ಒಂದು ದರ್ಶನವನ್ನು ನಮ್ಮ ಕವಿ ಕೊಡ್ತಾನೆ, ವಿಶ್ವರೂಪ ದರ್ಶನ ಕೊಡ್ತಾ ಇದ್ದಾನೆ. ಕ್ಷತ್ರಿಯರನ್ನು, ಬ್ರಾಹ್ಮಣರನ್ನು, ಸಖಿಯರನ್ನು, ಸಭಿಕರನ್ನು, ಬಲರಾಮನನ್ನು, ಕೃಷ್ಣನನ್ನು ಎಲ್ಲರನ್ನು ಚಿತ್ರಿಸಿದ. ನೀವು ಹೋದ ವಾರ ಎಲ್ಲ ಕೇಳಿದ್ದೀರ ಬಲರಾಮನನ್ನು ಹೇಗೆ ಮಣಿಸಿದ ಕೃಷ್ಣ ಅಂತ. ಯಾಕೆ ಹೇಳ್ತೀಯ, ಕೂತ್ಕೊಂತ. ಅವನು ಕೂತ್ಕೊಂಡ, ಏಯಪ್ಪ ನೀನು ಅದೇನು ಮಾಡ್ತೀಯೋ ಅರ್ಥನೇ ಆಗಲ್ಲ ಕಣಯ್ಯ ಅಂತ ಬಲರಾಮನು ಕೂತ್ಕೊಂಡ. ಈಗ ಎಲ್ಲರನ್ನು ನೋಡಿ ಅರ್ಜುನ ಇವಾಗ ಮೇಲೆ ಎದ್ದು ನಿಂತ್ಕೊಂಡ್ಬಿಟ್ಟಿದ್ದಾನೆ. ಹೇಗಿದ್ದಾನೆ ಕವಿ ವರ್ಣನೆ ಮಾಡ್ತಾನೆ. ಅರ್ಜುನ ವರ್ಣನೆ ಮಾಡಿಲ್ವಲ್ಲ, ಬರೀ ದ್ರೌಪದಿ ವರ್ಣನೆ ಕೇಳಿದ್ದೀವಿ ಅಲ್ವಾ, ಇವಾಗ ವರ್ಣನೆ ಮಾಡ್ತಾನೆ ಹೇಗಿದ್ದ ಬ್ರಾಹ್ಮಣ ವೇಷದಲ್ಲಿ. ತೊಟ್ಟ ಹೊಸ ಯಜ್ಞೋಪವೀತದ ಮಟ್ಟಿಲೊಸಲಲಿ ಕುಶಯ ಕರಡಿಗೆ ಕಟ್ಟಿ ಇರುಕಿದ ಕಕ್ಷೆ ಬೆರಳಲಿ ಮುರಿದ ದರ್ಬೆಗಳ ಉಟ್ಟಬಾಸರ ಬಳಲುಗಚ್ಚೆಯನೋ ಅಟ್ಟಹಾಸದ ಜನದ ನಗೆಗಳನ್ನು ಅಟ್ಟವಿಗನೋ ಸರಿಸಿ ಸಭೆಯಲೇ ಮೆಲ್ಲನೈ ತಂಗ ಯಾರು ಏನು ಹೇಳಿದ್ರು, ಧೀರನಾದಂತಹ ಅರ್ಜುನ ಸಭೆಯಲ್ಲಿ ನಿಧಾನಕ್ಕೆ ಕಾಲಿಟ್ಕೊಂಡು ಮತ್ಸ್ಯಯಂತ್ರ ಇಟ್ಟಿದ್ದಲ್ಲ ಅಲ್ಲಿಗೆ ನಡ್ಕೊಂಡು ಬರ್ತಾ ಇದ್ದಾನೆ. ಹೇಗಿದ್ದಾನೆ? ತೊಟ್ಟ ಹೊಸ ಯಜ್ಞೋಪವೀತದ. ಆರಮಿತ್ರವರು ಈ ಭಾಗಕ್ಕೆ ನಂಗೆ ಒಂದ್ಸತಿ ವ್ಯಾಖ್ಯಾನ ಮಾಡಿದ್ದು, ಜಯರಾಮ್ ಸೇವಾ ಮಂದಿರ. ಅವ್ರು ಹೇಳ್ತಾರೆ, ಉತ್ತರ ದೇಶದಲ್ಲಿ ಯಜ್ಞೋಪವೀತ ನೋಡಿ ಭಗವದ್ಗೀತೆ ಜ್ಞಾಪಕ ಆಯ್ತಂತೆ ಅವ್ರಿಗೆ. ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದವತಿ ಪಾವಕಃ ನ ಚೈನಂ ಕ್ಲೇದಯಂತ ಯಪೋ ನ ಶೋಷಯತಿ ಮಾರುತಃ. ಅಷ್ಟು ಗಟ್ಟಿಗಿತ್ತಂತೆ ಅದು, ಜನವರ ಅಷ್ಟು ಕೊಳೆ ಮೆತ್ಕೊಂಡಿತ್ತು ಅಂತ. ನೀರಿನಲ್ಲಿ ನೆನೆಯಲ್ಲ, ಕತ್ತಿಗೆ ತುಂಡಾಗಲ್ಲ, ಅಗ್ನಿಯಲ್ಲಿ ಸುಡಲ್ಲ, ಗಾಳಿ ಒಣಗಲ್ಲ. ಆದ್ದರಿಂದ ಕವಿ ತಂದಿದ್ದಾನೆ, ಯಾಕೆಂದರೆ ಇವನು ನಾರ್ತ್ ಕರ್ನಾಟಕದವರ್ತಾನೆ, ಹೊಸ ಯಜ್ಞೋಪವೀತ ಹೇಳಿರ್ಬೋದು ಅಂತ. ಹೊಸ ಪದ ಹಾಕಿದ್ದಾನೆ ಅಂದರೆ ಅವನು ಬ್ರಾಹ್ಮಣ ಅಲ್ಲ. ಬ್ರಾಹ್ಮಣ ಆದರೆ ಇಷ್ಟು ಮಕ್ಕಳಿಗೆ ಇಟ್ಕೊಳ್ಳಲ್ಲ, ಇಟ್ಕೊಂಡಿದ್ದಾನೆ ಅಂತ ಅರ್ಥ ಆಗಬೇಕು. ಕವಿ ಅದ್ರ ಒಳಗಡೆ ಇಷ್ಟೆಲ್ಲ ಇಟ್ಟಿದ್ದಾನೆ. ತೊಟ್ಟ ಹೊಸ ಯಜ್ಞೋಪವೀತದ ಮಟ್ಟಿ ಅಂದರೆ ಮಣ್ಣು ಅಂತ, ಅದನ್ನೇ ಪುಂಡ್ರ ಅಥವಾ ಚಿಹ್ನೆ ಅಂತ ಇಲ್ಲ. ಪುಂಡತನವನ್ನು ತೊಲಗಿಸಿ ಶಕ್ತಿಗೊಳಿಸುವಂತಹದ್ದಕ್ಕೆ ಪುಂಡ್ರ ಅಂತ ಹೆಸರು. ಅದು ವಿಭೂತಿ ಇರ್ಬೋದು, ನಾಮ ಇರ್ಬೋದು, ಏನು ಬೇಕಾದ್ರೂ ಆಗಿರ್ಬೋದು. ಸಂಪ್ರದಾಯದ ಬದ್ಧತೆಗೆ ಸಂಕೇತವಾದಂಥದ್ದು ಪುಂಡ್ರ. ವೈದಿಕ ಧರ್ಮದ ಬದ್ಧತೆಯ ಸಂಕೇತವೂ ಹೌದು. ಸಮಸ್ತ ವೈದಿಕರ ಚಿಹ್ನೆ ಅವರವ್ರದ್ದೇ ಒಂದೊಂದು ಇದೆ. ಇವಾಗ ಜಾಗೃತಗೊಳಿಸುವಂತಹ ಪ್ರಕ್ರಿಯೆ ಅದು ಮಾಡುತ್ತೆ ಅಂತ ಹೇಳ್ತಾರೆ. ಕುಂಡಲಿನಿ ಶಕ್ತಿಯ ಮೂಲ ಜಾಗೃತಿ. ಅದಕ್ಕೆ ಈ ಹುಬ್ಬಿನ ಮಧ್ಯೆ ಇಟ್ಕೊಳ್ಳಿ ಅಂತ ಹೇಳೋದು ಎಲ್ಲರೂ. ಕುಂಕುಮ ಆಗಿರ್ಬೋದು, ಅದು ನಾಮ ಆಗ್ಬೋದು, ಏನೇ ಆಗಿರ್ಬೋದು. ಊರ್ಧ್ವಮುಖವಾಗಿ ಹಾಕ್ತಾರೆ ಪುಂಡ. ಅದು ನಾಮ ಇರ್ಬೋದು, ಏನೇ ಇರ್ಬೋದು. ವಿಭೂತಿ ಇಟ್ಕೊಂಡವರು ಹೀಗೆ ಎಳೆದಿರ್ತಾರೆ, ನೋಡಿದ್ದೀರಾ? ಹೀಗೆ ಒಂದು ಎಳೀತಾರೆ, ಆಮೇಲೆ ವಿಭೂತಿ ಇಟ್ಕೊಂಡ್ಮೇಲೆ. ಯಾಕೋ ಸ್ವಾಮಿಗಳಿಗೆ ಮಾಡಿಲ್ಲ, ಅವರು ಗೃಹಸ್ಥಾಶ್ರಮ ಅಲ್ವಲ್ಲ, ಅದಕ್ಕಿರ್ಬೋದು ಅನಿಸುತ್ತೆ. ಊರ್ಧ್ವವಾಗಿ ಹೋಗಲು ಅದು ಅನುವು ಮಾಡಿಕೊಡತ್ತೆ ಅಂತ. ವೇದಾಧಿಕಾರ ಸಿದ್ಧಿಗಾಗಿ ಪುಂಡ್ರವನ್ನು ಧರಿಸುವಂತಹ ಪದ್ಧತಿ ನಮ್ಮಲ್ಲಿ ಇದೆ ಬ್ರಾಹ್ಮಣರಲ್ಲಿ. ಆದ್ದರಿಂದ
ಅವನು ನೋಸಲಲ್ಲಿ ಮಟ್ಟಿ ಅಂದರೆ ಮಣ್ಣು, ಯಾವುದೋ ಮಣ್ಣಲ್ಲೇ ಇರುತ್ತೆ ಅದು. ಕುಶಯ ಕರಡಿ ಆಗಿನ ಕಾಲದಲ್ಲಿ ಒಂದು ಚಿಕ್ಕ ಡಬ್ಬಿ ಒಳಗಡೆ ದರ್ಬೆ ಇಟ್ಕೊಂಡಿರ್ತದೆ, ಅದು ಮಂಗಳಕ್ಕಾಗಲಿ ಆ ಮಂಗಳಕ್ಕಾಗಲಿ ಅದು ಬೇಕಾಗತ್ತೆ. ಬೆರಳಲ್ಲಿ ಮುರಿದ ಕಡೆ ಕಾಲ ಕೈಯಲ್ಲಿ ಪವಿತ್ರ ಹಾಕೊಂಡಿರೋದು ಪದ್ಧತಿ ಇತ್ತಂತೆ ಆಗಿನ ಕಾಲದಲ್ಲಿ. ಬೆರಳಲ್ಲಿ ಮುರಿದ ದರ್ಬೆಗಳ ಬರೀತಾರೆ. ಈಗ ಯಾವಾಗಲೂ ಕೆಲಸ ಮಾಡುವಾಗ ಅಷ್ಟೇ ಹಾಕೊಳ್ಳೋದು. ಆಮೇಲೆ ಬಳಲು ಗಚ್ಚೆ, ಆ ದೇಶದಲ್ಲಿ ಹೇಗಿತ್ತೋ ಹಾಗೆ ಕಚ್ಚೆ ಪಂಚೆ ಹುಟ್ಟಿದ್ದಾನೆ. ಅಟ್ಟಹಾಸ, ಎಲ್ಲರೂ ನುಗ್ತಾ ಇದ್ದಾರೆ, ಜೋರಾಗಿ ಅಂತ ನುಗ್ತಾ ಇದ್ದಾರೆ. ಎಲ್ಲವನ್ನ ಓಸರಿಸಿ ಸಭೆಯಲ್ಲಿ ಮೆಲ್ಲನೆ ಐತಂದ. ಮುಂದೆ ಬಂದು ಬ್ರಾಹ್ಮಣರ ಸಭೆ ಮುಗೀತು, ಅಲ್ಲಿ ಬಂದ್ಬಿಟ್ಟಿದ್ದಾನೆ. ಅವ್ರೇನು ಮಾತಾಡಿದ್ರು ಇವನಿಗೆ ಕೇಳಿಸ್ತಾ ಇಲ್ಲ. ಯಾರಿದ್ದಾರೆ ನೆಕ್ಸ್ಟು? ಕ್ಷತ್ರಿಯರಿದ್ದಾರೆ, ಅಲ್ಲಿ ಕೂತಿದ್ದಾರೆ. ಅವ್ರದ್ದೆಲ್ಲ ಒಂದು ದೊಡ್ಡ ಪಂಗಡ ಇದೆ. ಅವರೆಲ್ಲ ನೋಡಿದ್ರು. ತಿರುಗಿ ಕಂಡರು ಸಕಲ ಪೃಥ್ವೀಶ್ವರರೋ, ಗಹಗಹಿಸಿದರೋ. ಇದೇನು ಅರೆ ಮರುಳೋ ಜಡನೋ ವಿಪ್ರವೇಶಚ್ಛನ್ನ ಸುರಪತಿಯೋ. ಮರುಳುಗಳು ತಾವಕಟ ಮದನನ ಸರಳ ಮರುಮೊನೆಗೆ ಅವನಂತಃಕರಣ ನೆರೆ ಕಳವಳಿಸದು ಎಂದರು ನೆರೆದ ಸಭೆಯೊಳಗೆ. ಬ್ರಾಹ್ಮಣರೆಲ್ಲ ಮಾತಾಡಿದೆಲ್ಲ ಇವ್ರ ಕಿವಿಗೆ ಬೆದ್ದಿರಲ್ಲ, ತುಂಬ ದೂರ ಇದ್ದಾರೆ. ಇಲ್ಲಿ ಬಂದು ನೋಡಿದ್ರು, ಏನು ಹೇಳ್ಕೊಂಡೆ ಬರ್ತಾ ಇದ್ದಾನಲ್ಲ ಇವನು ನಿಧಾನಕ್ಕೆ. ಪೃಥ್ವೀಶ್ವರರು ಜೋರಾಗಿ ಎಲ್ಲರೂ ಒಟ್ಟಿಗೆ ಗರಗಗ ಅಂತ ನಕ್ಕರು. ಏನೇನು ಹುಚ್ಚಿಗಿಚ್ಚು ಹಿಡ್ದಿದೆಯಾ? ಮೂರ್ಖನ ಇವನು ಏನು? ಅಥವಾ ಬ್ರಾಹ್ಮಣ ವೇಷದಲ್ಲಿ ಬಂದಿರುವ ದೇವೇಂದ್ರ, ಅವನು ಹುಡುಗಿರು ಅಂದರೆ ಬಲಿಷ್ಠ, ಅವನು ಸೀಟ್ ಎಷ್ಟಿಷ್ಟನೋ ಹೆಂಗಸರು ಅಷ್ಟೇ ಇಷ್ಟ ದೇವೇಂದ್ರನಿಗೆ. ಅವನೇ ಇರಬೇಕು, ದೇವೇಂದ್ರನೇ ಬಂದಿರಬೇಕು. ಛೇ, ನಾವು ಪೆದ್ದ ಮುಂಡೆವು ನಾವು. ಅವರು ತಮ್ಮನ್ನು ತಾವೇ ಬೈಕೋತಾರೆ, ಮರುಳುಗಳು ನಮ್ಗೆ ಅರ್ಧ ಹುಚ್ಚಿಡಿದೆ ಅಂತಾರೆ. ಯಾರಿಗೆ ಆಸೆ ಆಗಲ್ಲ ರೀ ಅಷ್ಟು ಚೆನ್ನಾಗಿರೋ ಹುಡುಗಿ ಮದುವೆ ಮಾಡ್ಕೋಬೇಕು ಅಂತ? ವೈಫೇ ಸಕಲ, ವೈಫೇ ಸರ್ವಸ್ವ. ವೈಫ್ ಇಲ್ಲದ ಲೈಫಿಂದ ಇರಿರಂತ. ವೈಫ್ ಬೇಕು, ಅದಕ್ಕೆ ಆಸೆ ಪಡ್ಕೊಂಡು ಬರ್ತಿದ್ದಾನೆ ನಾನು ಇರಲಿ. ಆದರೂ ನಾವು ತಪ್ಪು ಮಾಡಿಬಿಟ್ವಿ. ಆ ಸೌಂದರ್ಯ ಸ್ಪರ್ಧೆಯಲ್ಲೂ ಗೆಲ್ಲಿಲ್ಲ, ಆ ಮತ್ಸ್ಯಯಂತ್ರ ಬೇಸಕ್ಕೆ ಹೋಗಿನೂ ತೆಗೆದು ಬಿದ್ವಿ. ಈಗ ನೋಡೋದ್ರೆ ಬ್ರಾಹ್ಮಣ ಹೊಡ್ಕೊಂಡು ಹೋಗ್ತೇನಲ್ಲ ಹುಡುಗಿನ. ಇದು ನೋಡ್ಬೋದಾ? ನಾಳೆ 5:30 ನೋಡೋಣ. ನೋಡ್ತೀನಿ ನಾವೇನು ಮಾಡ್ತೀವಿ ಅಂತ ಹೇಳಿ ಕ್ಷತ್ರಿಯರೆಲ್ಲ ಜೋರಾಗಿ ನಗ್ತಾ ಇದ್ದಾರೆ. ಅಲ್ಲಿ ನಿಲ್ಲಿಸ್ತಾ ಇದ್ದೀವಿ. ಇಂಟ್ರೆಸ್ಟಿಂಗ್ ಆಗಿದ್ದರೆ ಒಂದು ಚಪ್ಪಾಳೆ ಕುಮಾರವ್ಯಾಸಂಗೆ. ಸರ್ವೇ ಜನಾಃ ಸುಖಿನೋ ಭವಂತು. ಎಲ್ಲರೂ ಹಾಡ್ಬೋದು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ.